ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ನಿನ್ನ ನೆನಪಲ್ಲೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಅವನನ್ನು ಅವಳೇ ದೂರ ಮಾಡಿಕೊಳ್ಳಲು ಕಾರಣ, ಅವಳು ಮೋಸ ಮಾಡಿದಳು ಎಂದು ಅವಳ ಮೇಲೆ ದ್ವೇಷವನ್ನು ಬೆಳೆಸಿಕೊಂಡಿದ್ದ ಅವನಿಗೆ ಅವಳು ದೂರ ಮಾಡಿಕೊಳ್ಳಲು ಕಾರಣ ತಿಳಿದಾಗ ಯಾಕೆ ಕುಸಿದು ಬೀಳುತ್ತಾನೆ? ಇಷ್ಟಕ್ಕೂ ಕಾರಣವೇನು? ದೂರವಾದ ಪ್ರೇಮಿಗಳು ವರ್ಷಗಳ ನಂತರ ಎದುರಾದಾಗ ಹೇಗಿರುತ್ತೆ? ಅವರು ಹೇಗೆ ರಿಯಾಕ್ಟ್ ಮಾಡುತ್ತಾರೆ? ಬನ್ನಿ ನೋಡೋಣ. ಆ ಸಂಜೆ ಮನಸ್ಸು ಏನೋ ಹೊಸ ಉತ್ಸಾಹದಿಂದ ಕೂಡಿತ್ತು. ಎಷ್ಟೋ ವರ್ಷದ ನಂತರ ಮತ್ತೆ ಮೊದಲಿನ ಚೈತನ್ಯ ನೆಮ್ಮದಿ ಒದಗಿತ್ತು. ಜೀವನ ಸೂತ್ರಕ್ಕಿತ್ತ ಗಾಳಿಪಟದಂತೆ ಎಲ್ಲೆಲ್ಲೋ ಅಲೆದಾಡಿ ಕೊನೆಗೂ ತನ್ನಿಷ್ಟದ ನೆಲೆ ಸೇರಿತ್ತು. ಮನೆಗೆ ಬೇಕಾದ ಕೆಲವೊಂದು ಅಗತ್ಯವಾದ ವಸ್ತುಗಳನ್ನು ಖರೀದಿಸಿ ವಾಪಸ್ಸಾಗುತ್ತಿದ್ದವಳ ಮನ ಪ್ರಶಾಂತವಾಗಿತ್ತು. ಇನ್ನಾದರೂ ತನ್ನ ಬಾಳಿನಲ್ಲಿ ಖುಷಿ ಕಾಣುವಂತಾಗಲಿ ಎಂದು ದೇವರಲ್ಲಿ ಬೇಡಿಕೊಂಡವಳು ಮುಂಬೈ ಟ್ರಾಫಿಕ್ಗೆ ಗೊಣಗುತ್ತಾ ರಸ್ತೆ ದಾಟಲು ಕಾಯುತ್ತಿದ್ದಳು. ಅವಳ ಬೇಡಿಕೆಗೆ ಅಶ್ವಿನಿ ದೇವತೆಗಳು ಅಸ್ತು ಎಂದಿರಬೇಕು. ಅವಳ ಬಾಳಿನಲ್ಲಿ ಸಂತಸದ ಆಗಮನವಾಗುವುದರಲ್ಲಿತ್ತು. ರಸ್ತೆ ದಾಟಿದರೆ ಅಲ್ಲೇ ಆಟೋ ಸ್ಟ್ಯಾಂಡ್ ಹೊಂದಿದೆ, ಬೇಗ ಮನೆಗೆ ತಲುಪಬಹುದು ಎಂದು ಯೋಚಿಸಿ ಟ್ರಾಫಿಕ್ ಲೈಟ್ ಅನ್ನೊಮ್ಮೆ ದಿಟ್ಟಿಸಿದವಳು ಆಯಾಚಿತವಾಗಿ ರಸ್ತೆಯತ್ತ ಕಣ್ಣಾಡಿಸಿದಳು. 4 ವರ್ಷದ ಮಗುವೊಂದು ತಾಯಿಯ ಕಣ್ತಪ್ಪಿಸಿ ರಸ್ತೆಗಿಳಿತಿತ್ತು. ಮಗುವಿನತ್ತ ಕಾರೊಂದು ವೇಗವಾಗಿ ಬರುತ್ತಿದ್ದದ್ದು ಕಂಡು ಆಕೆ ಕ್ಷಣ ವಿಚಲಿತಳಾಗಿದ್ದಳು. ತಕ್ಷಣ ಮಗುವಿನತ್ತ ಧಾವಿಸಿ ನಡೆಯಬೇಕಿದ್ದ ಅಪಘಾತವನ್ನು ತಪ್ಪಿಸಿ ಡ್ರೈವರ್ನ ತರಾಟೆಗೆ ತೆಗೆದುಕೊಂಡಿದ್ದಳು. ರಸ್ತೆ ಮೇಲೆ ಮಗು ಕಾಣಲ್ವಾ? ಏನ್ ಆಕಾಶ ನೋಡ್ಕೊಂಡು ಗಾಡಿ ಓಡಿಸ್ತಿದ್ದೀರಾ? ಸುತ್ತಮುತ್ತ ಜನ ಸೇರಿ ಜಗಳ ಶುರುವಾಗಿ ಬಿಟ್ಟಿತ್ತು. ಕಾರಿಂದಿಳಿದ ವ್ಯಕ್ತಿ ಕೂಡ ಡ್ರೈವರ್ ಮೇಲೆ ರೇಗಿದ. ಮಗುವಿಗೇನಾದ್ರೂ ಆಯ್ತಾ ಎಂದು ನೋಡಲು ತಿರುಗಿದವನು ಅವಳನ್ನು ಕಂಡು ವ್ಯಗ್ರನಾಗಿದ್ದ. ಆಕೆ ಅವನ ಕಂಡು ಸ್ತಬ್ಧವಾಗಿದ್ದಳು. ಮಗುನ ರೋಡಲ್ಲಿ ಬಿಟ್ಟು ಕಾರಿನವನ ತಪ್ಪು ಅಂದ್ರೆ ಹೇಗೆ ಮೇಡಮ್? ನಿಮಗೆ ಮೈ ಮೇಲೆ ಪ್ರಜ್ಞೆ ಇರಲಿಲ್ವಾ? ವ್ಯಂಗ್ಯವಾಡಿದ್ದ. ಆಕೆ ಇನ್ನೂ ಮೌನವಾಗೇ ಇದ್ದಳು. ಮೇಡಮ್, ಮಗು ಮೇಲೆ ಗಮನ ಕೊಡಿ. ಸಂಬಂಧದ ಬೆಲೆಯಂತೂ ನಿಮಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನಿಮ್ಮ ಸ್ವಂತ ಮಗುವಿನ ಮೇಲೂ ಗಮನ ಕೊಡೋ ಅಷ್ಟು ಸಮಯ ಇಲ್ವಾ? ಅವನ ಮಾತಿಗೆ ಆಕೆಯ ಕಣ್ತುಂಬಿ ಬಂದಿತ್ತು. ಅಷ್ಟರಲ್ಲೇ ಮಗುವಿನ ತಾಯಿ ಅತ್ತ ಬಂದು ಧನ್ಯವಾದ ತಿಳಿಸಿ ಮಗುವನ್ನು ಕರೆದೊಯ್ದಳು. ಆಕೆ ಅವನತ್ತ ದೃಷ್ಟಿ ಹಾಯಿಸಿದಳು. ಆತ ಪುಸುಗುಡುತ್ತಲೇ ಕಾರನ್ನೇರಿ ಹೊರಟ. ಆಕೆ ಅಪರಾಧಿ ಭಾವದಿಂದ ಅಲ್ಲೇ ಕುಸಿದಿದ್ದಳು. ಹಲವು ವರ್ಷಗಳ ಬಳಿಕ ಅವನನ್ನು ನೋಡಿದ್ದಳು. ತಲೆಯಲ್ಲಿ ಸಾವಿರಾರು ನೆನಪುಗಳ ಪ್ರವಾಹವೇ ಹರಿದಿತ್ತು. ಕಷ್ಟಗಳು, ಸಮಸ್ಯೆಗಳು ಮನುಷ್ಯನನ್ನು ಗಟ್ಟಿಗೊಳಿಸುತ್ತವೆ ಎಂಬುವುದು ಅವಳ ಜೀವನದಲ್ಲಿ ನಿಜವಾಗಿತ್ತು. ಹೂವಿನಂತೆ ಬೆಳೆದವಳು ಕಲ್ಲು ಮುಳ್ಳಿನ ಆದಿಯ ಸವಿಸಿ ಪ್ರಬಲಳಾಗಿದ್ದಳು. ಇನ್ನೂ ಸಂಕಷ್ಟಗಳು ಮುಗಿದಿರಲಿಲ್ಲ. ಆದರೆ ಅವನ ಆಗಮನ ಅವಳ ಜೀವನಕ್ಕೆ ಹೊಸ ತಿರುವನ್ನು ನೀಡುವ ಅಧ್ಯಾಯವಾಗಿತ್ತು. ರಸ್ತೆಯ ಪಕ್ಕದಲ್ಲಿದ್ದ ಕಲ್ಲು ಹಾಸಿನ ಮೇಲೆ ಕುಳಿತವಳ ಚಿತ್ತ ನೆನಪಿನಂಗಳಕ್ಕೆ ಜಾರಿತ್ತು. ಅವಳು ನಂದಿನಿ, ಹೆಸರಿನಂತೆ ಮುದ್ದಾಗಿರುವ ಚಂಚಲ ಮನಸ್ಸಿನ ಹುಡುಗಿ, ತಂದೆ ತಾಯಿಯ ಮುದ್ದು ಕಣ್ಮಣಿ, ಸದಾ ಮಂದಹಾಸ ಬೀರುವ ಮುದ್ದು ಮುಖದ ಚೆಲುವೆ, ಎಂಥವರನ್ನು ತನ್ನತ್ತ ಆಕರ್ಷಿಸುವ ಬಟ್ಟಲು ಕಂಗಳ ಹುಡುತಿ. ಪಟಪಟನೆ ಅವಳು ಮಾತಾಡಿದ್ರೆ ಕಣ್ಣರೆಪ್ಪೆಗೂ, ಅವಳ ಗಲ್ಲಕ್ಕೆ ಮುತ್ತಿಕ್ಕಲು ಧಾವಿಸುವ ಜಮತಿಗೂ ನಡುವೆ ಸ್ಪರ್ಧೆ ಏರ್ಪಟ್ಟಿದೆಯೇನೋ ಅಂತನಿಸುತ್ತಿತ್ತು. ತುಂಟಾಟ, ಚೇಷ್ಟೆ ಅವಳ ಸಂಗಾತಿಗಳು. ಎಲ್ಲಿ ಹೋದರೂ ಅವಳೊಂದಿಗೆ ಇರುತ್ತಿದ್ದವು. ಸ್ವಂತ ವ್ಯಾಪಾರ ನಡೆಸುತ್ತಿದ್ದ ತಂದೆ, ಒಬ್ಬಳೆ ಮಗಳಾದ್ದರಿಂದ ತುಸು ಹೆಚ್ಚೇ ಮುದ್ದಿನಿಂದ ಬೆಳೆಸಿದ್ದರು. ತಕ್ಕ ಮಟ್ಟಿಗೆ ಶ್ರೀಮಂತರೇ. ನಂದಿನಿ ಈಗಿನ್ನು BBM ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿದ್ದಳು. ಯಾವಾಗಲೂ ಚಿನ್ನಕುರುಳಿಯಂತೆ ಮಾತಾಡ್ತಾ ಎಲ್ಲರನ್ನೂ ನಗಿಸುವ ನಂದಿನಿ ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಕ್ಲಾಸ್ನಲ್ಲಿದ್ದ 40 ಜನರು ಅವಳಿಗೆ ಗೆಳೆಯರೇ. ಇಲ್ಲಿ ಅವಳ ಜೀವನ ಮೊದಲ ತಿರುವು ಪಡೆಯಲಿತ್ತು. ಸೆಮಿಸ್ಟರ್ನ ಮೊದಲ ದಿನ ಹೇಗೂ ತಾವು ಸೀನಿಯರ್ಸ್ ಅನ್ನೋ ಗುಂಗಿನಲ್ಲೇ ತುಂಟ ನಂದಿನಿ ಎಡವಟ್ಟೊಂದನ್ನು ಮಾಡಿದ್ದಳು. ಗೇಟಿನ ಬಳಿ ಬಂದ ಹೊಸಬನನ್ನು ಜೂನಿಯರ್ ಎಂದು ಭಾವಿಸಿ ರ್ಯಾಗ್ ಮಾಡಲು ತಯಾರಾಗಿ ಕರೆದೇ ಬಿಟ್ಟಳು. ಏನು, ನ್ಯೂ ಅಡ್ಮಿಷನ್ನಾ? ಯಾವ ಇಯರ್, ಯಾವ ಸೆಕ್ಷನ್? ಅವನು ಪಿಳಿಪಿಳಿ ಇವಳನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದ. ನಂದಿನಿಯ ಕಂಗಳಲ್ಲಿದ್ದ ಸೆಳೆತ ಅವಳಿಂದ ಕಣ್ಣು ಕೀಳಲೇ ಅಸಾಧ್ಯವಾಗಿ ಬಿಟ್ಟಿತ್ತವನಿಗೆ. ಹಲೋ ಮಿಸ್ಟರ್, ಏನ್ ಕನ್ಸ್ ಕಾಣ್ತಾ ನಿಂತಿದ್ದೀರಾ? ಸೀನಿಯರ್ಸ್ಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಿಲ್ವಾ? ಏನ್ ನಿಮ್ಮ ಹೆಸರು? ಪಟಪಟ ಮಾತಾಡುತ್ತಿದ್ದ ನಂದಿನಿ ಅವಳ ಮಾತಿಗೆ ಸರಿಯಾಗಿ ಬಡಿಯುತ್ತಿದ್ದ ಕಣ್ರೆಪ್ಪೆ
ಆ ಬಟ್ಟಲು ಕಂಗಳು. ಹುಡುಗ ಫ್ಲಾಟ್ ಆಗಿಬಿಟ್ಟಿದ್ದ. ಆದರೂ ಹುಡುಗಿ ಮುಂದೆ ಸೋಲಲುಂಟೆ. ಹಲೋ ಸೀನಿಯರ್ಸ್, ನಾನು ನಿಮ್ಮ ನ್ಯೂ ಫೈನಾನ್ಸ್ ಲೆಕ್ಚರರ್, ಕೂಲಾಗಿ ಉತ್ತರಿಸಿದ್ದ. ಈಗ ತಬ್ಬಿಬ್ಬಾಗುವ ಸರದಿ ಹುಡುಗಿಯರದ್ದು. ಹುಗಳು ನುಂಗಿ ಅವನನ್ನೇ ದಿಟ್ಟಿಸಿದವಳ ಕಂಗಳಲ್ಲಿ ಮುಳುಗೆ ಹೋಗುವಷ್ಟು ತಲ್ಲೀನವಾಗಿ ನಿಂತವನು ಅವಳು ಅಲ್ಲಿಂದ ಕಾಲ್ಕಿತ್ತರೋ ಅದರ ಅರಿವಿಲ್ಲದೆ ಅಲ್ಲೇ ನಿಂತಿದ್ದ. ಅವನು ಅನುರಾಗ್. ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥನಾಗಿದ್ದವನ ಸಾಕಿದ್ದು ಅವನ ಸೋದರ ಮಾವ, ತಾಯಿಯ ತಮ್ಮ. ಅವರಿಗೂ ತನ್ನವರೆಂದು ಹೇಳಿಕೊಳ್ಳಲು ಇದ್ದಿದ್ದು ಅನುರಾಗ್ ಒಬ್ಬನೇ. ಮಿಲಿಟರಿಯಲ್ಲಿದ್ದ ಮಾವ ಅವನನ್ನು ಹಾಸ್ಟೆಲ್ನಲ್ಲಿಟ್ಟು ಓದಿಸಿದ್ದರು. ತುಸು ಹೆಚ್ಚೇ ಸ್ವಾಭಿಮಾನಿ, ಹಠವಾದಿಯಾಗಿದ್ದ ಅನುರಾಗ್ನಲ್ಲಿ ಹಾಸ್ಟೆಲ್ ಜೀವನ ಶಿಸ್ತು ಹಾಗೂ ಸಮಯ ಪ್ರಜ್ಞೆಯನ್ನು ಬೆಳೆಸಿತ್ತು. ಮೊದಲ ನೋಟದಲ್ಲೇ ನಂದಿನಿ ಅದೇಕೋ ಅವನ ಮನದಾಳದಲ್ಲುಳಿದು ಬಿಟ್ಟಿದ್ದಳು. ಎಚ್ಚೆತ್ತವನು ಕ್ಲಾಸ್ ರೂಮ್ನತ್ತ ನಡೆದಿದ್ದ. ಅವಳದೇ ಕ್ಲಾಸ್ ಒಕ್ಕವನ ಕಂಡು ನಂದಿನಿ ಮೂತಿ ತಿರುವಿದರೆ ಸ್ಟೂಡೆಂಟ್ಸ್ ಎಲ್ರೂ ಗುಡ್ ಮಾರ್ನಿಂಗ್ ಸರ್ ಎಂದು ವಿಶ್ ಮಾಡಿದ್ದರು. ಅವನು ನಂದಿನಿಯತ್ತ ನಡೆದು ನಿಮ್ಮ ಹೆಸರೇನು ಎಂದು ಡೈರೆಕ್ಟ್ ಆಗಿ ಕೇಳಿದ್ದ. ಮೂಗು ಕೆಂಪಾಗಿಸಿಯೇ ಎದ್ದು ನಿಂತು ನಂದಿನಿ ಎಂದುತ್ತರಿಸಿದಳು. ಕ್ಯೂಟ್ ನೇಮ್, ಜಸ್ಟ್ ಲೈಕ್ ಯು ಎಂದವನತ್ತ ಉರಿನೋಟ ಬೀರಿದವಳ ತಿರುಗಿಯೂ ನೋಡದೆ ಹೋಗಿ ಖಾಲಿ ಇದ್ದ ಸೀಟ್ನಲ್ಲಿ ಕುಳಿತಿದ್ದ. ಕಣ್ಣು ಬಾಯಿ ಬಿಟ್ಟು ಅವನನ್ನೇ ದಿಟ್ಟಿಸುತ್ತಿದ್ದವಳು ಬಾಯು ತೆರೆಯುವ ಮೊದಲೇ ಲೆಕ್ಚರರ್ ಎಂಟ್ರಿಯಾಗಿತ್ತು. ಬಂದವರೇ, ಹಲೋ ಸ್ಟೂಡೆಂಟ್ಸ್, ಐ ಆಮ್ ಯುವರ್ ನ್ಯೂ ಫೈನಾನ್ಸ್ ಲೆಕ್ಚರರ್ ಮಿಸ್ಟರ್ ತರುಣ್ ಎಂದು ಪರಿಚಯಿಸಿಕೊಂಡರು. ಈಗಂತೂ ನಂದಿನಿಯ ಸಮೇತ ಎಲ್ಲರೂ ಆಶ್ಚರ್ಯಗೊಂಡು ಅನುರಾಗ್ನತ್ತ ತಿರುಗಿದ್ದರು. ಅವನು ಮಾತ್ರ ಏನೂ ನಡೆದೇ ಇಲ್ಲ ಎಂಬಂತೆ ಕೂಲಾಗಿದ್ದ. ಇಡೀ ದಿನ ಮೂತಿ ಕೆಂಪಾಗಿಸಿ ಕುಳಿತವಳು ಡಿನ್ನರ್ ಟೈಮ್ನಲ್ಲಿ ಜೋರಾಗಿ ನಕ್ಕು ಬಿಟ್ಟಿದ್ದಳು. ಒಂದು ವಾರ ಹೇಗೋ ಅನುರಾಗ್ ಮುಂದೆ ಬಿಗುವಾಗಿ ಇದ್ದಳು. ಅವನು ಎದುರಿಗೆ ಬಂದಾಗ ಒಳಗೊಳಗೆ ನಗು ಬಂದರೂ ಸೀರಿಯಸ್ ಆಗಿರುವಂತೆ ನಡೆಸುತ್ತಿದ್ದಳು. ಅವನಿಗೋ ಅವಳ ಕೆಂಪಾದ ಮೂಗಿನ ತುದಿ ನೋಡುವುದೇ ಒಂಥರ ಖುಷಿ. ಈ ನಡುವೆ ಅನುರಾಗ್ಗೆ ರಿಷಿ ಬೆಸ್ಟ್ ಫ್ರೆಂಡ್ ಆಗಿದ್ದ. ಅನುರಾಗ್ ತನ್ನ ಬಗ್ಗೆ ಹಂಚಿಕೊಂಡಿದ್ದು ಅವನೊಬ್ಬನೊಂದಿಗೆ ಮಾತ್ರ. ಈ ಸತ್ಯದ ಅರಿವಿಲ್ಲದ ನಂದಿನಿ ಎಡವಟ್ಟೊಂದನ್ನು ಮಾಡ ಹೊರಟಿದ್ದಳು. ಮುಂದೆ ನಂದಿನಿ ತನ್ನ ಜೀವನದಲ್ಲಿ ಹಲವಾರು ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಅವಳಿಗೆ ಆ ಕ್ಷಣಕ್ಕೆ ಅರಿವಿರಲಿಲ್ಲ. ಅನುರಾಗ್ ಅವಳ ಜೀವನಕ್ಕೆ ವರವೋ ಅಭಿಶಾಪವೋ ಕಾಲವೇ ನಿರ್ಧರಿಸಲಿದ್ದ. ಅದೊಂದು ದಿನ ಅನುರಾಗ್ನ ಫೂಲ್ ಮಾಡಲೇಬೇಕು ಎಂದು ಇನ್ನೊಂದು ಸಮಸ್ಯೆಯನ್ನು ಮೈ ಮೇಲೆ ಎಳೆದುಕೊಂಡಿದ್ದಳು. ತಾನೇ ಖುದ್ದಾಗಿ ನಕ್ಕವಳ ಕಂಡು ವಿಚಿತ್ರ ಎನಿಸಿದರೂ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಹೇ ಅನುರಾಗ್, ಹವರ್ಯೋ ತೀರಾ ಮುಗ್ಧವಾಗಿ ಕೇಳಿದವಳು ಅವನ ಪ್ರತಿಕ್ರಿಯೆಗೂ ಕಾಯದೆ ಆ ಲೇಡಿ ಈಸ್ ವೇಟಿಂಗ್ ಫಾರ್ ಯು ಇನ್ ದಿಸ್ ಆಫೀಸ್ ರೂಮ್ ಎಂದಿದ್ದಳು. ವಾಟ್? ಆಶ್ಚರ್ಯಗೊಂಡೇ ಕೇಳಿದ್ದ. ಯಾ, ಇಟ್ಸ್ ಯುವರ್ ಮಾಮ್, ಶಿ ಈಸ್ ವೇಟಿಂಗ್ ಫಾರ್ ಯು ದೇರ್. ನಂದಿನಿ ಪ್ಲೀಸ್, ನಂಗೊತ್ತು ಇದು ನಿನ್ನ ನ್ಯೂ ಪ್ರ್ಯಾಂಕ್ ಅಂತ, ಸ್ಟಾಪ್ ಇಟ್. ನಂದಿನಿ ಪೆಚ್ಚಾದರೂ ಸವರಿಸಿಕೊಂಡು ನೋ ಅನುರಾಗ್, ಐ ಆಮ್ ನಾಟ್ ಲೈಯಿಂಗ್, ನಿಜವಾಗ್ಲೂ ನಿಮ್ಮಮ್ಮನೇ ಬಂದಿರೋದು. ಇಫ್ ಯು ಡೋಂಟ್ ಟ್ರಸ್ಟ್ ಮೀ ಆಸ್ಕ್ ಎನಿವನ್ ಎಲ್ಸ್ ಎಂದು ತನ್ನ ಇತರ ಗೆಳೆಯರತ್ತ ಬೆರಳು ಮಾಡಿದ್ದಳು. ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಾ ಜಸ್ಟ್ ಸ್ಟಾಪ್ ಇಟ್ ಯುವರ್ ನಾನ್ಸೆನ್ಸ್ ಎಂದು ಅಲ್ಲಿಂದ ಹೊರಟವನ ಕೈ ಹಿಡಿದು ನಿಲ್ಲಿಸಿದವಳು ಪದೇ ಪದೇ ಅವನ ತಾಯಿಯ ಬಗ್ಗೆ ಹೇಳಿದ್ದನ್ನು ಕೇಳಿ ಅನುರಾಗ್ನ ಸಹನೆಯೂ ಮೀರಿತ್ತು. ಹೇ, ಅವ್ರ ಹತ್ರ ನಿನ್ನ ಫೋಟೋನೂ ಇದೆ, ಅದನ್ನು ತೋರಿಸಿನೇ ಅವರು ನಿನ್ನ ಬಗ್ಗೆ ಕೇಳಿದ್ದು. ಬೇಕಾದ್ರೆ ಅವಳ ಮಾತು ಮುಗಿಯುವ ಮೊದಲೇ ಅವನ ಕೈ ಅವಳ ಕೆನ್ನೆಯ ದಾಟಿತ್ತು. ಅವನ ಹಠಾತ್ ವರ್ತನೆಗೆ ಬೆಚ್ಚಿದವಳ ಕಣ್ಣಲ್ಲಿ ನೀರು ತನ್ನಿಂತಾನೇ ಶೇಖರಗೊಂಡಿತ್ತು. ಸ್ತಬ್ಧರಾಗಿ ಎಲ್ಲರೂ ಇವರನ್ನೇ ನೋಡುತ್ತಿದ್ದರು. ನಂದಿನಿಯ ಕಂಡು ಮುಖ ಸಿಂಡರಿಸಿ ಇವರ್ ಡಿಸ್ಕಾಸ್ಟಿಂಗ್ ಎಂದು ಅಲ್ಲಿಂದ ತೆರಳಿದ್ದ. ಎಷ್ಟೋ ಹೊತ್ತು ಕೆನ್ನೆ ಹಿಡಿದು ನಿಂತವಳು ಸವರಿಸಿಕೊಂಡು ಮನೆಯತ್ತ ನಡೆದಿದ್ದಳು. ಅವಳ ಇಳಿದು ಹೋದ ಮುಖ ಕಂಡಿದ್ದೆ ಅವರ ಅಮ್ಮ ಗಾಬರಿಯಾಗಿದ್ದರು. ಬಂಗಾರ, ಏನಾಯ್ತು? ಮುಖ ಯಾಕೆ ಒಂಥರ ಆಗಿದೆ? ಆರ್ ಯು ಓಕೆ? ಸದಾ ಏನಾದರೊಂದು ತರ್ಲಿ ಮಾಡುತ್ತಾ ಇಲ್ಲ ಪಟಪಟ ಮಾತಾಡ್ತಾ ಇಡೀ ಮನೆ ತಿರುಗುವ ಮಗಳಿಂದು ಸೈಲೆಂಟಾಗಿ ರೂಮ್ ಹೊಕ್ಕಿತ್ತು ಕಂಡವರು ಸಹಜವಾಗಿ ಗಾಬರಿಗೊಂಡಿದ್ದರು. ತಾಯಿಯ ಮುಖವನ್ನೊಮ್ಮೆ ನೋಡಿದವಳು ಏನಿಲ್ಲ ಅಮ್ಮ, ಸ್ವಲ್ಪ ತಲೆನೋವು ಅಷ್ಟೇ, ಸ್ವಲ್ಪ ಹೊತ್ತು ಮಲಗ್ತೀನಿ ದಿಂಬಿಗೊರಗುತ್ತಲೇ ನುಡಿದಿದ್ದಳು. ಏನೋ ತಪ್ಪಾಗಿದೆ ಎಂದು ಊಹಿಸಿದ ಅವಳ ತಾಯಿ ಓಕೆ ಎಂದು ಹೊರನಡೆಯುತ್ತಾರೆ. ಇತ್ತ ನಿದ್ದೆ ಬರದೆ ಹೊರಳಾಡುತ್ತಿದ್ದ ನಂದಿನಿಯ ಮೊಬೈಲ್ ರಿಂಗ್ ಆಗುತ್ತೆ.
ಡಿಸ್ಪ್ಲೇನಲ್ಲಿ ರಿಷಿ ಅಂತ ನೇಮ್ ನೋಡಿ ಎತ್ತಲೋ ಬೇಡವೋ ಎಂಬ ಗೊಂದಲದಲ್ಲೇ ರಿಸೀವ್ ಮಾಡಿ ಹಲೋ ಹಿಂದಿದ್ದಳು. ನಂದಿನಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ರಿಷಿ, ನನಗಿವಾಗ ಯಾರ ಹತ್ರನೂ ಮಾತಾಡೋ ಮೂಡಿಲ್ಲ. ನಂದಿನಿ, ಅನುರಾಗ್ ಯಾಕೆ ಹಾಗೆ ರಿಯಾಕ್ಟ್ ಮಾಡ್ದ ಅಂತ ಗೊತ್ತಾ ನಿನಗೆ? ನನಗೆ ಅವನ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ರಿಷಿ. ಆದರೂ ನಾನು ಹೇಳೋದು ನೀನು ಕೇಳಿಸ್ಕೊಳ್ಳೇಬೇಕು. ನೀನು ಮಾಡಿದ್ದು ಸರಿ ಇಲ್ಲ. ಅನುರಾಗ್ ಈಸ್ ಆರ್ಫನ್. ನೀನು ಪದೇ ಪದೇ ಅವನ ಅಮ್ಮನ ಬಗ್ಗೆ ಹೇಳಿದ್ದಕ್ಕೆ ಅವನು ನಿನ್ನ ಮೇಲೆ ಕೈ ಮಾಡಿದ್ದ. ಅವನ ಜಾಗದಲ್ಲಿ ಯಾರೇ ಇದ್ರೋ ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದಿದ್ದ. ಅವನು ಮಾಡಿದ್ದು ನನಗೇನು ತಪ್ಪು ಅನಿಸಿಲ್ಲ. ಮುಂದೆ ಅವನು ಏನು ಹೇಳಿದ್ರೋ ನಂದಿನಿಯ ಕಿವಿಗೆ ಅದು ತಲುಪಲೇ ಇಲ್ಲ. ಚಿಕ್ಕಂದಿನಿಂದಲೂ ಒಡ ಹುಟ್ಟಿದವರಿಲ್ಲದೆ ಒಂಟಿಯಾಗಿ ಬೆಳೆದವಳಿಗೆ ತಂದೆ ತಾಯಿಯ ಮಹತ್ವದ ಅರಿವು ಚೆನ್ನಾಗಿಯೇ ಇತ್ತು. ಒಂದು ಕ್ಷಣ ತನ್ನ ಮೇಲೆ ಆಕೆಗೆ ಅಸಹನೆ ಮೂಡಿತ್ತು. ಅನುರಾಗ್ನ ನೆನೆದವಳಿಗೆ ಬೇಜಾರಾಗಿದ್ದ. ಅದೇ ಗಳಿಗೆ ಅವನು ತನ್ನ ಮೇಲೆ ಕೈ ಮಾಡಿದ್ದಕ್ಕಿಂತ ತನ್ನ ತಪ್ಪೇ ದೊಡ್ಡದೆನಿಸಿ ಪಶ್ಚಾತ್ತಾಪದಲ್ಲಿ ಬೆಂದು ಹೋಗಿದ್ದಳು. ರಾತ್ರಿ ಊಟದ ಸಮಯದಲ್ಲಿ ತಟ್ಟೆಯಲ್ಲಿ ಅನ್ನ ಕಲಸಿಕೊಂಡು ಬಂದ ನಂದಿನಿಯ ತಾಯಿ ಕಾಂಚನ ಅವರು ಅವಳ ತಲೆನೆವರಿಸಿ, ಈಗ ಹೇಳು ಬಂಗಾರ, ಏನಾಯ್ತು ಅಂತ ಕೇಳಿದ್ದೆ. ನಂದಿನಿ ಅವರ ಮಡಿಲಿನಲ್ಲಿ ಮಲಗಿ ಬಿಕ್ಕುತ್ತಾ ನಡೆದಿದ್ದನ್ನೆಲ್ಲ ವಿವರಿಸಿದಳು. ನಂದಿನಿ ತನ್ನ ಪ್ರತಿಯೊಂದು ವಿಷಯವನ್ನು ತನ್ನ ತಾಯಿ ಜೊತೆ ಹಂಚಿಕೊಳ್ಳುತ್ತಿದ್ದಳು. ಒಂದರ್ಥದಲ್ಲಿ ನಂದಿನಿಯ ಬೆಸ್ಟ್ ಫ್ರೆಂಡ್ ಅವರೇ. ಅದರಲ್ಲೂ ಈ ಊಟ ಮಾಡಿಸೋ ಮೂಮೆಂಟಲ್ಲೇ ನಂದಿನಿ ತನ್ನ ದುಗುಡವನ್ನು ಹೇಳ್ಕೊಳ್ತಾ ಇದ್ಲು. ಅವರಮ್ಮ ಕೂಡ ಮಗಳು ಎಂದಿನಂತಿಲ್ಲ ಎಂದು ತಿಳಿದ ದಿನ ಕೈತುತ್ತು ಕೊಡುವ ಪದ್ಧತಿಯನ್ನು ಜಾರಿಗೊಳಿಸಿದ್ದರು. ಮಗಳ ಮನವರಿಯುವ ಹಾಗೂ ಅವಳ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಿಸುವ ಕಲೆ ಆಕೆಗೆ ಕರಗತವಾಗಿತ್ತು. ನಂದಿನಿ ಕೂಡ ತಾಯಿಯಲ್ಲಿ ತನ್ನ ಪ್ರಾಬ್ಲಮ್ ಶೇರ್ ಮಾಡಿ ನಿರಾಳವಾಗುತ್ತಿದ್ದಳು. ಮಗಳ ಮಾತನ್ನು ಗಮನವಿಟ್ಟು ಕೇಳುತ್ತಿದ್ದವರು, ಅಮ್ಮ, ನಾನು ಅವರ ಫೀಲಿಂಗ್ಸ್ನ ಹರ್ಟ್ ಮಾಡಿದೆ ಅಲ್ವಾ? ಬಟ್ ನನಗೆ ಅವನು ಅನಾಥ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಅಮ್ಮ. ಐ ಸ್ವೇರ್, ನಾನು ಬೇಕು ಅಂತ ಮಾಡಲಿಲ್ಲ ಎಂದು ಅಳುತ್ತಿದ್ದವಳ ಕೆನ್ನೆ ತಟ್ಟಿ, ನನಗೆ ಗೊತ್ತು ಬಂಗಾರ, ನೀನು ಬೇಕು ಅಂತ ಮಾಡಲಿಲ್ಲ, ಮಾಡೋದೂ ಇಲ್ಲ ಅಂತ. ಆದರೆ ಪಾಪ ಅವನಿಗೆ ತುಂಬ ಹರ್ಟ್ ಆಗಿದೆ. ಅದಕ್ಕೆ ಅವನು ನಿನ್ನ ಮೇಲೆ ಕೈ ಮಾಡ್ದ. ಆ ಸನ್ನಿವೇಶ ತಪ್ಪಿತ್ತು, ಅವನಲ್ಲ. ಆದರೂ ಒಬ್ಬರ ಭಾವನೆಗಳನ್ನು ನೋಯಿಸೋದು ತಪ್ಪು ಪುಟ್ಟ. ನಿನಗೆ ಗೊತ್ತಿಲ್ಲದೆ ಆಗಿರೋದ್ರಿಂದ ಈಗ ಪರವಾಗಿಲ್ಲ. ಆದರೆ ಇನ್ಮುಂದೆ ನಿನ್ನ ತುಂಟಾಟಗಳಿಂದ ಬೇರೆಯವರಿಗೆ ನೋವಾಗದೇ ಇರೋ ಹಾಗೆ ನೋಡ್ಕೋ, ಗೊತ್ತಾಯ್ತಾ? ಮಗಳಿಗೆ ತುರ್ತುಣಿಸುತ್ತಲೇ ಅವಳ ತಪ್ಪಿನ ಅರಿವು ಮಾಡಿಸಿದ್ದರು. ಮಕ್ಕಳು ಯಾವ ರೀತಿ ಬೆಳೀತಾರೆ ಅನ್ನೋದು ತಾಯಿಯ ಕೈಯಲ್ಲೇ ಇರುತ್ತೆ ಅಲ್ವಾ? ಅವರ ತಪ್ಪುಗಳನ್ನು ತಿದ್ದಿ ಒಳ್ಳೆಯದನ್ನು ಉತ್ತೇಜಿಸಿದರೆ ಖಂಡಿತ ಅವರು ಮುಂದೆ ಉತ್ತಮ ವ್ಯಕ್ತಿಯಾಗುವುದರಲ್ಲಿ ಸಂದೇಹವಿಲ್ಲ. ಅದೇ ಆ ತಾಯಿಯ ಒಂದು ನಿರ್ಲಕ್ಷ್ಯ ಸಾಕು ಮಕ್ಕಳ ಜೀವನ ಹದಗೆಡಲು. ಅಮ್ಮನ ಬಳಿ ಎಲ್ಲ ಹೇಳಿಕೊಂಡು ನಿರಾಳವಾಗಿದ್ದ ನಂದಿನಿ ನಿಶ್ಚಿಂತೆಯಿಂದ ನಿದ್ರೆಗೆ ಜಾರಿದ್ದಳು. ಮರುದಿನ ಬೆಳಗ್ಗೆ ಎದ್ದು ಕಾಲೇಜಿಗೆ ರೆಡಿಯಾಗುತ್ತಿದ್ದವಳು ಕನ್ನಡಿಯಲ್ಲಿ ತಾಯಿಯ ಬಿಂಬ ಕಂಡು, ಅಮ್ಮ, ನಾನು ಅನುರಾಗ್ ಹತ್ರ ಸಾರಿ ಕೇಳಲ್ಲ ಎಂದವಳತ್ತ ಮುಗಳ್ನಕ್ಕವರೇ ಮಗಳ ತಲೆ ನೆವರಿಸಿ ಕಳಿಸಿದ್ದರು. ಕಾಲೇಜ್ ಹೊಕ್ಕವಳೆ ತನ್ನ ಗ್ಯಾಂಗ್ ಜೊತೆಗೂಡಿ ಅನುರಾಗ್ನ ಹುಡುಕಾಟಕ್ಕಿಳಿದಿದ್ದಳು. ಬಹಳ ಹೊತ್ತಿನ ನಂತರ ಲೈಬ್ರರಿಯಲ್ಲಿ ಕಣ್ಣಿಗೆ ಬಿದ್ದವನತ್ತ ಒಂದೇ ಉಸಿರಿಗೆ ಓಡಿ ಬಂದವಳು ಎದುರಿಸಿರು ಬಿಡುತ್ತಾ, ಅನುರಾಗ್, ಐ ವಾಂಟ್ ಟು ಟಾಕ್ ಟು ಯು. ಆಕ್ಚುಲಿ ಅವಳ ಮಾತನ್ನು ಅರ್ಧಕ್ಕೆ ತುಂಡರಿಸಿದ್ದ. ನಂದಿನಿ, ಐ ಆಮ್ ಸಾರಿ ಎಂದಿದ್ದ. ಅಚ್ಚರಿಯಿಂದ ಅವನತ್ತ ನೋಡಿದವಳ ಕಂಡು, ನೀನು ಪ್ರ್ಯಾಂಕ್ ಮಾಡ್ತಿದೀಯಾ ಅಂತ ಗೊತ್ತಿದ್ದು ನಾನು ನನ್ನ ಸಂಯಮ ಕಳ್ಕೋಬಾರ್ದಿತ್ತು. ಏನೇ ಆದರೂ ಒಬ್ಬ ಹುಡುಗಿ ಮೇಲೆ ಕೈ ಮಾಡಿದ್ದು ನನ್ನ ತಪ್ಪೆ. ಐ ಆಮ್ ರಿಯಲಿ ಸಾರಿ. ಅವನು ಮಾತು ಮುಗಿಸುವುದರಲ್ಲಿ ನಂದಿನಿಯ ಕಣ್ಣು ತುಂಬಿತ್ತು. ಅನುರಾಗ್, ಐ ಆಮ್ ರಿಯಲಿ ವೆರಿ ಸಾರಿ. ನಿನಗೆ ಅಪ್ಪ ಅಮ್ಮ ಇಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಬೇಕು ಅಂತ ಮಾಡಲಿಲ್ಲ. ಅಟ್ ದಟ್ ಪಾಯಿಂಟ್ ನಿನ್ನನ್ನು ಫೂಲ್ ಮಾಡಬೇಕು ಅನ್ನೋದಷ್ಟೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಐ ಆಮ್ ಸೋ ಸಾರಿ. ಅಳುತ್ತಲೇ ಇಷ್ಟನ್ನು ಹೇಳಿ ಮುಗಿಸಿದ್ದಳು. ಇಟ್ಸ್ ಓಕೆ, ನಿರ್ಲಿಪ್ತನಾಗಿ ನುಡಿದಿದ್ದ. ಅನುರಾಗ್ಗೆ ತನ್ನೆರಡೂ ಕಿವಿಗಳನ್ನು ಕೈಯಿಂದ ಹಿಡಿದು ಮುದ್ದಾಗಿ ಇನ್ನೊಮ್ಮೆ ಸಾರಿ ಕೇಳಿ ಅವನತ್ತ ಸ್ನೇಹದ ಹಸ್ತ ಚಾಚಿದ್ದಳು. ಅವಳು ಚಿಕ್ಕ ಮಕ್ಕಳಂತೆ ಮುದ್ದು ಮುದ್ದಾಗಿ ಸಾರಿ ಕೇಳಿದ್ದ ಪರಿಗೆ ನಗುತ್ತಲೇ ಅವಳ ಸ್ನೇಹದ ಹಸ್ತಕ್ಕೆ ತಾನು ಕೈ ಜೋಡಿಸಿದ್ದ ಅನುರಾಗ್. ಅಲ್ಲಿಂದ ಶುರುವಾಯಿತು ಇವರಿಬ್ಬರ ಸ್ನೇಹದ ಪಯಣ.
ಎಷ್ಟರ ಮಟ್ಟಿಗೆ ಇಬ್ಬರು ಆತ್ಮೀಯರಾಗಿದ್ದರೆಂದರೆ ಇಬ್ಬರು ಅನಿ ನಂದು ಎಂದು ಕರೆಯುವಷ್ಟು. ಆಡಿದಷ್ಟು ಮುಗಿಯದ ಮಾತುಗಳು, ಅವಳ ತರ್ಲೆ ಕೆಲಸಗಳು, ಅದಕ್ಕೆ ಇವನದೇ ಸಾರಥ್ಯ. ಕಾಡು ಹರಟೆ, ಕ್ಲಾಸ್ ಬಂಕ್, ಸಿನಿಮಾ, ಮಾಲ್ಗಳ ಸುತ್ತಾಟ ಹೀಗೆ ಮುಂದುವರೆದಿತ್ತು ಇವರಿಬ್ಬರ ಸ್ನೇಹ ಸಿಂಚನ. ಅದಕ್ಕೆ ಅಲ್ವಾ ಹೇಳೋದು ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ. ಪ್ರತಿಯೊಬ್ಬರ ನೆನಪಿನ ಅಂಗಳದಲ್ಲಿ ಅಚ್ಚಳಿಯದೆ ಉಳಿದಿರುವ ಸುಂದರ ಖುಷಿಯ ಕ್ಷಣಗಳ ನೆನಪಿನ ಬುತ್ತಿಯೇ ಈ ಕಾಲೇಜ್ ಲೈಫ್. ನಂದಿನಿಯ ಅಷ್ಟೂ ಮಾತುಗಳಿಗೂ ಅನುರಾಗ್ ಕಿವಿಯಾಗಿದ್ದ. ಅವನ ಮೌನದ ಸಾಮ್ರಾಜ್ಯದಲ್ಲಿ ಇವಳದೇ ಕಾರುಬಾರು. ಅವನಿಗೆಲ್ಲಿ ನೋವಾಗುತ್ತೋ ಅಂತ ಅವನ ತಂದೆ ತಾಯಿ ವಿಷಯದ ಬಗ್ಗೆ ಏನನ್ನೂ ಕೇಳ್ತಾ ಇರಲಿಲ್ಲ ನಂದಿನಿ. ಅನುರಾಗ್ ಕೂಡ ಅಷ್ಟೇ. ನಂದಿನಿಯ ಸಾಮೀಪ್ಯದಲ್ಲಿ ತನ್ನ ಕೋಪವನ್ನೇ ಮರೆತಿದ್ದ. ನಂದಿನಿ ತನ್ನಿಂದ ಬೇರೆಯವರ ಭಾವನೆಗಳಿಗೆ ನೋವಾಗದಂತೆ ಎಚ್ಚರ ವಹಿಸುತ್ತಿದ್ದಳು. ತನ್ನದೇ ಹಠ ನಡೆಯಬೇಕು ಅಂತಿದ್ದ ಅನುರಾಗ್ ಈಗ ನಂದಿನಿಯ ಖುಷಿಯಲ್ಲಿ ತನ್ನ ಖುಷಿ ಹುಡುಕುತ್ತಿದ್ದ. ಕೆಲವೊಮ್ಮೆ ನಂದಿನಿಯ ಅವಾಂತರಗಳಿಂದ ಅವಳ ಮೇಲೆ ಮುದ್ದು ಹುಕ್ಕುತ್ತಿತ್ತು. ಏನೋ ಒಂದು ಎಡವಟ್ಟು ಮಾಡಿ ಸಿಕ್ಕಿಬಿದ್ದಾಗಲಂತೂ ಅವಳು ಒಂದು ಪುಟ್ಟ ಮಗುವೆ. ಇನ್ನು ತನ್ನ ಭಾವನೆಗಳನ್ನು ಹಿಡಿದಿಡಲು ಸಾಧ್ಯವಿಲ್ಲವೆಂದು ಅವನಿಗೆ ಅನ್ನಿಸುತ್ತಿತ್ತು. ಆದರೆ ಅವಳಿಗೆ ತನ್ನ ಮೇಲಿರುವ ಭಾವನೆ ಶುದ್ಧ ಸ್ನೇಹ ಎಂದು ತಿಳಿದಿದ್ದರಿಂದ ಅವಳಿಗೊಬ್ಬ ಒಳ್ಳೆಯ ಗೆಳೆಯನಾಗಿ ಇರಬೇಕೆಂದು ನಿರ್ಧರಿಸಿದ್ದ. ಅವಳಿಗೆ ತನ್ನ ಮೇಲೆ ಒಲವು ಮೂಡುವ ತನಕ ತನ್ನ ಮನದಿಂಗಿತ ಯಾರಿಗೂ ತಿಳಿಯದಂತೆ ಗೌಪ್ಯವಾಗಿಡಲು ಹರಸಾಹಸ ಪಟ್ಟಿದ್ದ. ಎಕ್ಸಾಮ್ ಶುರುವಾಗೋಕ್ಕೂ ಮೊದಲು ಒಂದು ಸಣ್ಣ ಟ್ರಿಪ್ಗೆ ಹೋಗೋಣ ಅಂತ ಫ್ರೆಂಡ್ಸ್ ಎಲ್ಲ ಸೇರಿ ಡಿಸೈಡ್ ಮಾಡಿದ್ದೀವಿ ಅಪ್ಪ. ನಾನು ಹೋಗಿ ಬರಲಾ? ಜಸ್ಟ್ 3 ಡೇಸ್ ಅಷ್ಟೇ. ಭಾನುವಾರದ ಬೆಳಗ್ಗೆ ತಂದೆಯ ಬಳಿ ಪರ್ಮಿಷನ್ ಕೇಳಿದ್ದಳು ನಂದಿನಿ. ನೀನು ಕೇಳಿದ್ದನ್ನ ನಾನು ಯಾವತ್ತಾದರೂ ಬೇಡ ಅಂದಿದ್ದೀನ ಪುಟ್ಟ? ಹೋಗಿ ಬಾ, ಬಟ್ ಬಿ ಕೇರ್ಫುಲ್, ಓಕೆ? ವರ್ಧನ್, ನಂದಿನಿ ತಂದೆ ಅವರು ಮಗಳಿಗೆ ಹುಷಾರಾಗಿ ಹೋಗಿ ಬರುವಂತೆ ತಿಳಿಸಿದ್ದರು. ಥ್ಯಾಂಕ್ ಯು ಅಪ್ಪ. ತಂದೆಯ ಕರುಳಿಗೆ ಜೋತು ಬಿದ್ದು ತನ್ನ ಸಂತಸ ವ್ಯಕ್ತಪಡಿಸಿದ್ದಳು ನಂದಿನಿ. ಪರ್ಮಿಷನ್ ಸಿಕ್ಕ ಖುಷಿಯಲ್ಲಿ ತನ್ನ ಫ್ರೆಂಡ್ಸ್ಗೆಲ್ಲ ತಿಳಿಸಲು ಕೋಣೆಗೆ ತೆರಳಿದ್ದಳು. ಅವಳಿಗೆ ತಿಳಿದಿರದ ವಿಷಯವೇನೆಂದರೆ ಈ ಟ್ರಿಪ್ ತಕ್ಕ ಮಟ್ಟಿಗೆ ಅವಳ ಜೀವನವನ್ನು ಬದಲಾಯಿಸಲು ವಿಧಿ ಹೂಡಿದ ಸಂಚು ಎಂಬುವುದು. ನಂದಿನಿ, ಅನುರಾಗ್ ಮತ್ತು ಅವರ ಫ್ರೆಂಡ್ಸ್ಗಳಾದ ರಿಷಿ, ಸೃಜನ್, ವಂಶಿಕಾ, ಅರ್ಪಿತಾ, ಸಂಪದಾ, ಮನ್ವೀಶ್, ಹಿಮಾಂಶು, ಚಂಚಲ, ಮಾನಸ, ಸಿದ್ಧಾರ್ಥ್ ಎಲ್ಲರೂ ಕರ್ನಾಟಕದ ಸ್ವರ್ಗ ಎಂದು ಕರೆಯಲ್ಪಡುವ ಚಿಕ್ಕಮಗಳೂರಿನ ಕಡೆಗೆ ತಮ್ಮ ಪಯಣ ಶುರು ಮಾಡಿದರು. ಮುಳ್ಳಯ್ಯನಗಿರಿ, ಹೆಬ್ಬೆ ಜಲಪಾತ, ಬಾಬಾ ಬುಡನ್ಗಿರಿ, ಕೆಮ್ಮುಂಡಿ, ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಕಲ್ಲತ್ತಿ ಜಲಪಾತ, ಭದ್ರಾ ವನ್ಯಜೀವಿ ಧಾಮ ಮತ್ತು ಪ್ರವಾಸಿಗರು ನೋಡಬಹುದಾದ ಹೆಚ್ಚಿನ ಪ್ರವಾಸಿ ತಾಣಗಳನ್ನು ಒಳಗೊಂಡಿದೆ. ವ್ಯಾಪಕವಾದ ಪಶ್ಚಿಮ ಘಟ್ಟಗಳಲ್ಲಿ ವಿಸ್ತಾರವಾದ ಸ್ಥಳವು ದಟ್ಟವಾದ ಶೋಲಾ ಕಾಡುಗಳ ಮನೋಹರವಾದ ನೋಟಗಳನ್ನು ಮತ್ತು ದಟ್ಟವಾದ ಹಸಿರು ಪೊದೆಗಳನ್ನು ದಾರಿಗಳಲ್ಲಿ ನೀಡುತ್ತದೆ. ಅತ್ಯುನ್ನತ ಎತ್ತರದಲ್ಲಿ ನೆಲೆಗೊಂಡಿರುವ ಬಹು ಬೆಟ್ಟಗಳು ಅದ್ಭುತ ವಾತಾವರಣದ ವಿಹಂಗಮ ನೋಟವನ್ನು ಆನಂದಿಸಲು ಅವಕಾಶವನ್ನು ನೀಡುತ್ತದೆ. ಪ್ರವಾಸದ ಮೊದಲ ದಿನ ಬಾಬಾ ಬುಡನ್ಗಿರಿ, ಕೆಮ್ಮಣಗುಂಡಿ, ಹೆಬ್ಬೆ ಜಲಪಾತ ನೋಡಿ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಅಂದಿನ ದಿನ ಕಳೆದರು. ಮಾರನೇ ದಿನ ಅದೇನೋ ನವ ಉಲ್ಲಾಸ, ಉತ್ಸಾಹ. ಪ್ರಕೃತಿ ಅಂದರೆ ಹಾಗೆ ಅಲ್ವಾ? ಎಂಥವರ ಮನಸ್ಸಲ್ಲೋ ನವನವೀನ ಕನಸನ್ನು ಸೃಷ್ಟಿಸುತ್ತದೆ. ಅಲ್ಲಿನ ಹಚ್ಚ ಹಸಿರಿನ ಸೊಬಗೆ ಅಂಥದ್ದು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಭದ್ರಾ ವನ್ಯಜೀವಿ ಧಾಮ ನೋಡಿ ಅಲ್ಲಿನ ಸೊಬಗನ್ನು ಕಣ್ತುಂಬಿಕೊಂಡರು. ಕಲ್ಲತ್ತಿ ಜಲಪಾತದಲ್ಲಿ ಜಲಕ್ರೀಡೆ ಮುಗಿಸಿ ತಮ್ಮ ಪಯಣವನ್ನು ಮುಂದುವರಿಸಿದರು. ಈ ಮಧ್ಯೆ ಲೆಕ್ಕವಿಲ್ಲದಷ್ಟು ಫೋಟೋ, ಸೆಲ್ಫೀಸ್, ಒಂದಷ್ಟು ಮಾತುಗಳು, ಕೀಟಲೆಗಳು, ತಲಹರಟೆಗಳ ನಡುವೆ ಒಂದೊಳ್ಳೆ ನೆನಪುಗಳನ್ನು ಹೊತ್ತು ಮುಂದೆ ಸಾಗಿದರು. ನೆಕ್ಸ್ಟ್ ಇವರ ಪಯಣ ಮುಳ್ಳಯ್ಯನಗಿರಿಯತ್ತ. ಕರ್ನಾಟಕದ ಅತಿ ಎತ್ತರದ ಗಿರಿಶಿಖರ ಎಂದು ಖ್ಯಾತಿ ಪಡೆದಿರುವ ಮುಳ್ಳಯ್ಯನಗಿರಿಯು 6330 ಅಡಿ ಎತ್ತರವಿದ್ದು ಪಶ್ಚಿಮ ಘಟ್ಟದ ಚಂದ್ರದ್ರೋಣ ಪರ್ವತ ಶ್ರೇಣಿ ಸಾಲಿಗೆ ಸೇರುತ್ತದೆ. ಬೆಟ್ಟದ ತುದಿಯಲ್ಲಿ ಮುಳ್ಳಯ್ಯನ ದೇವಸ್ಥಾನ ಹಾಗೂ ಮಠವಿದೆ. ಚಾರಣಿಕರಿಗೆ ಮುಳ್ಳಯ್ಯನಗಿರಿ ಪ್ರಶಸ್ತವಾದ ಸ್ಥಳ. ಚಿಕ್ಕಮಗಳೂರಿನಿಂದ ಬೆಟ್ಟದ ಬುಡಕ್ಕೆ ಬಸ್ ಸೌಕರ್ಯ ಇದ್ದು ತದನಂತರ ಸರ್ಪನದಾರಿ ಎಂದು ಕರೆಯಲಾಗುವ ಕಡಿದಾದ ಕಾಲು ಹಾದಿಯಲ್ಲಿ ನಡೆದು ಬೆಟ್ಟದ ತುದಿ ತಲುಪಬೇಕು. ಮುಳ್ಳಯ್ಯನಗಿರಿಯ ಮೇಲಿನಿಂದ ಸಿಗುವ ವಿಹಂಗಮ ನೋಟ ಅತ್ಯಂತ ಆಹ್ಲಾದಕರ. ತಿಳಿಸಂಜೆಯ ಹೊತ್ತಿಗೆ ಮುಳ್ಳಯ್ಯನಗಿರಿ ಬೆಟ್ಟ ಹತ್ತಿ ಅಲ್ಲಿನ ದೇವರ ದರ್ಶನ ಭಾಗ್ಯ ಪಡೆದು ಪಕ್ಕದಲ್ಲೇ ಇದ್ದ ಮಠಕ್ಕೂ ಹೋಗಿ ಬಂದರು.
ಅಂಕುಡೊಂಕಿನ ಕಡಿದಾದ ಹಾದಿ. ಒಂದೆಡೆ ಕಾಫಿಯ ಕಣಿವೆ, ಇನ್ನೊಂದೆಡೆ ಒಂದಷ್ಟು ಗಿಡಮರಗಳು, ಅಪರೂಪದ ಶೋಲಾ ಕಾಡು, ಮೈತುಂಬ ಹುಲ್ಲನ್ನು ಹಾಸಿ ನಿಂತ ಪರ್ವತ ಸಾಲು, ಜರಿ ಸಸ್ಯ, ಬಣ್ಣ ಬಣ್ಣದ ಚಿಗುರುಗಳಿಂದ ಲಾಸ್ಯವಾಡುವ ಗಿಡಗಳು. ಒಟ್ಟಿನಲ್ಲಿ ಕಣ್ತುಂಬುವ ಚೆಲುವು. ಮೋಡ ಮಂಜು ಇಲ್ಲವಾದ ಶುಭ್ರ ಪರಿಸರ. ಕ್ಷಣ ಮಾತ್ರದಲ್ಲಿ ಬದಲಾವಣೆ. ಮೋಡ ಮಂಜು ಕರಗಿ ಸುತ್ತಲೂ ವಯ್ಯಾರ ಅನಾವರಣ ಆಗುತ್ತದೆ. ಸುತ್ತಲ ಹಚ್ಚ ಹಸಿರಿನ ಪರಿಸರ, ಅಂಕುಡೊಂಕಿನ ಹಾದಿ, ಎದುರಿಗೆ ನಿಲ್ಲುವ ಬಂಡೆಗಳು, ಗಿಡಮರಗಳು, ಹೀಗೆ ಎಲ್ಲವನ್ನೂ ನೋಡಬಹುದು. ಅಲ್ಲಿನ ಮನೋಹರವಾದ ದೃಶ್ಯ ಕಂಡು ಇವರ ಮನ ಪ್ರಫುಲ್ಲವಾಯಿತು. ಸಂಜೆ ತಡವಾದ ಕಾರಣ ಮುಳ್ಳಯ್ಯನಗಿರಿಯಲ್ಲೇ ಉಳಿದರು. ಅಲ್ಲಿನ ಅಥಾರಿಟಿ ಅವರೇ ಇವರು ತಂಗಲು ಟೆಂಟ್ ಹೌಸ್ ವ್ಯವಸ್ಥೆ ಮಾಡಿದ್ದರು. ರಾತ್ರಿಯವರೆಗೂ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಅಲ್ಲೆಲ್ಲ ಅಡ್ಡಾಡಿದರು. ರಾತ್ರಿ ಮಠದಲ್ಲಿ ಊಟ ಮುಗಿಸಿ ತಮಗೆ ಅಂತ ನಿರ್ಮಿಸಿದ್ದ ಟೆಂಟ್ ಹೌಸ್ ಬಳಿ ಬಂದರು. ಆಗ ನಂದಿನಿ, ಬೋರ್ ಆಗ್ತಾ ಇದೆ ಕಣೋ, ಇಲ್ಲೇ ಒಂದು ಫೈರ್ ಕ್ಯಾಂಪ್ ಹಾಕೋಣ. ಸರಿ, ಹಾಗಾದರೆ ಇಲ್ಲೇ ಒಂದು ಫೈರ್ ಕ್ಯಾಂಪ್ ಹಾಕಿ ಗೇಮ್ಸ್, ಸಾಂಗ್ಸ್, ಡ್ಯಾನ್ಸ್ ಆಡೋಣ, ಏನಂತೀರಾ ಎಂದನು ಅನುರಾಗ್. ಗುಡ್ ಐಡಿಯಾ ಎಂದಳು ನಂದಿನಿ. ಹಾಗಾದರೆ ಕ್ಯಾಂಪ್ ಫೈರ್ಗೆ ಬೇಕಾದ ಕಟ್ಟಿಗೆ, ಸೌದೆ ರೆಡಿ ಮಾಡೋಣ ಎಂದನು ಸಿದ್ಧಾರ್ಥ್. ನೈಟ್ ಆಗಿದೆ, ಯಾರೂ ತುಂಬ ದೂರ ಹೋಗಬೇಡಿ, ಇಲ್ಲೇ ಹತ್ತಿರದಲ್ಲೇ ಸಿಗುತ್ತಾ ನೋಡಿ. ಮತ್ತೆ ಇನ್ನೊಂದು ವಿಷಯ, ನಿಮ್ಮ ಫೋನ್ ನಿಮ್ಗಳ ಹತ್ತಿರನೇ ಇರಲಿ ಎಂದನು ಅನುರಾಗ್. ಎಲ್ಲರೂ ಕಟ್ಟಿಗೆ ಹುಡುಕಾಟದಲ್ಲಿ ತೊಡಗಿದರು. ಹೀಗೆ 15 ನಿಮಿಷ ಕಳೆಯಿತು. ಎಲ್ಲರೂ ಟೆಂಟ್ ಹೌಸ್ನ ಬಳಿ ಬಂದರು. ಆದರೆ ಅದರಲ್ಲಿ ಒಬ್ಬರು ಮಿಸ್ಸಿಂಗ್. ಹೌದು, ಕಟ್ಟಿಗೆ ತರಕ್ಕೆ ಅಂತ ಹೋದ ನಂದಿನಿ ಕಾಣಿಸ್ತಿಲ್ಲ. ಫೋನ್ ಮಾಡಿದ್ರೆ ನಾಟ್ ರೀಚಬಲ್. ನೀವೆಲ್ಲರೂ ಇಲ್ಲೇ ಇರಿ ಅಂತ ಅನುರಾಗ್ ಒಬ್ಬನೇ ನಂದಿನಿನ ಹುಡುಕಲು ಹೊರಟ. ನಂದಿನಿ, ನಂದಿನಿ, ನಂದಿನಿ ಅಂತ ಎಷ್ಟು ಕೂಗಿದರೋ ಉತ್ತರ ಮಾತ್ರ ಶೂನ್ಯ. ಈ ಕಡೆ ಅವಳ ಫ್ರೆಂಡ್ಸ್ ಎಲ್ಲರೂ ಕಾಲ್ ಮೇಲೆ ಕಾಲ್ ಮಾಡ್ತಾ ಇದ್ದರು. ಅದೇ ನಾಟ್ ರೀಚಬಲ್ ಅನ್ನೋ ಉತ್ತರ. ಅನುರಾಗ್ಗೆ ತನ್ನ ಜೀವವೇ ಹೋದ ಅನುಭವ. ಎಷ್ಟು ಹುಡುಕಿದರೋ ನಂದಿನಿ ಬಗ್ಗೆ ಯಾವುದೇ ಸುಳಿವಿಲ್ಲ. ಅನುರಾಗ್ ತಂದೆ ತಾಯಿಯರ ಪ್ರೀತಿ ಮಮತೆ ಇಲ್ಲದೆ ಬೆಳೆದವನು. ಅವನನ್ನು ಸಾಕಿ ಬೆಳೆಸಿದ ಸೋದರ ಮಾವನೋ ಮಿಲಿಟರಿಯಲ್ಲಿದ್ದ ಕಾರಣ ಒಂಟಿತನದ ಛಾಯೆ ಯಾವಾಗಲೂ ಅವನನ್ನು ಕಾಡುತ್ತಿತ್ತು. ಫ್ರೆಂಡ್ಸ್ಗಳು ಅಂತ ಇದ್ದಿದ್ದು ಅಷ್ಟಕ್ಕಷ್ಟೇ. ಹೀಗಿದ್ದ ಅನುರಾಗ್ ಲೈಫಿಗೆ ಎಂಟ್ರಿ ಕೊಟ್ಟಿದ್ದೇ ನಂದಿನಿ. ಅವಳನ್ನು ಕಂಡ ಮೊದಲನೇ ದಿನವೇ ಅದೇನೋ ಪುಳಕ ಅವನಲ್ಲಿ. ಮುದ್ದು ಮುಖದ ಚೆಲುವೆಯನ್ನು ಕಂಡ ಕ್ಷಣವೇ ಮೊದಲ ನೋಟದಲ್ಲಿ ಪ್ರೀತಿಯಾಗಿತ್ತು ಅವನಿಗೆ. ಕಾಲೇಜಲ್ಲಿ ಅವಳನ್ನು ಇನ್ನೊಮ್ಮೆ ಕಂಡಾಗ ಅವನ ಭಾವನೆಗಳು ಗರಿಗೆದರಿದ್ದವು. ದಿನ ಕಳೆದಂತೆ ಅವಳು ತೋರುವ ಪ್ರೀತಿ, ಕಾಳಜಿಗೆ, ತರ್ಲೆ ಕೆಲಸಗಳಿಗೆ, ಮುದ್ದು ಪೆದ್ದು ಮಾತಿಗೆ ಅವಳಡೆ ಆಕರ್ಷಿತನಾಗಿದ್ದ ಅನುರಾಗ್ ಪೂರ್ತಿ ಆವರಿಸಿದ್ದಳು ನಂದಿನಿ. ಈಗ ಅವಳು ಕಣ್ಮರೆಯಾದರೆ ಅವನ ಹೃದಯ ವಿಲಿವಿಲಿ ಎಂದು ಒದ್ದಾಡತೊಡಗಿತು. ಕೊನೆಗೆ ಕಾಣದ ದೇವರಿಗೆ ಬೇಡಿಕೆ ಇಟ್ಟ. ಅವನ ಭಕ್ತಿಗೆ ಆ ದೇವರು ಅಸ್ತು ಅಂದ ಅಂತ ಅನಿಸುತ್ತೆ. ಕಣ್ಣಿಗೆ ಕಂಡಳು ಹರೇ ಪ್ರಜ್ಞಾವಸ್ಥೆಯಲ್ಲಿದ್ದ ಅವನ ಆರಾಧ್ಯ ದೇವತೆ. ಅವಳನ್ನು ಕಂಡಿದ್ದೇ ಹೋದ ಜೀವ ಮತ್ತೆ ಬಂದಂತಾಯಿತು. ನಂದು, ನಂದು, ಏನಾಯ್ತೋ, ಕಣ್ಬಿಡು ಪುಟ್ಟ ಅಂತ ಅವಳನ್ನು ಎಬ್ಬಿಸಲು ಪ್ರಯತ್ನಿಸಿದ. ನಿಧಾನಕ್ಕೆ ಕಣ್ಬಿಟ್ಟ ನಂದಿನಿ ತೊದಲುತ್ತಾ, ಅನಿ, ಅದು ಅನು, ಹಾವು ಕಚ್ಬಿಡ್ತು ಅಂತ ತನ್ನ ಕಾಲಿನ ಕಡೆ ಕೈ ತೋರಿಸಿದ್ದಳು. ಅನುರಾಗ್ ತಡ ಮಾಡದೆ ಅವಳ ಕಾಲಿಗೆ ಕರ್ಚಿಪ್ ಕಟ್ಟಿ ತನ್ನ ಬಳಿ ಸೇಫ್ಟಿಗೆ ಅಂತ ಇದ್ದ ಪುಟ್ಟದಾದ ಚಾಕುವಿನಿಂದ ಪ್ಲಸ್ ಆಕಾರದಲ್ಲಿ ಕತ್ತರಿಸಿ ಬಾಯಿಯಿಂದ ವಿಷ ಹೊರತೆಗೆದನು. ನಂದಿನಿ ಪುಟ್ಟ, ಇಲ್ನೋಡು, ನಿನಗೆ ಏನೂ ಆಗಲ್ಲೋ, ನಾನು ಇರೋವರೆಗೂ ನಿನಗೆ ಏನೂ ಆಗಕ್ಕೆ ಬಿಡಲ್ಲ. ವಿಷ ಎಲ್ಲ ತೆಗ್ದಿದ್ದೀನಿ, ಎದ್ದೇಳು. ನಿಧಾನಕ್ಕೆ ಕಣ್ಣು ತೆರೆದ ನಂದಿನಿ ಆ ನೋವಿನಲ್ಲೂ ಸಣ್ಣದಾಗಿ ನಕ್ಕಳು. ಸುಸ್ತಾಗಿ ಹಾಗೆಯೇ ಅವನ ತೆಕ್ಕೆಗೆ ಹೊರಗಿದ್ದಳು. ಅಷ್ಟೇ ಸಾಕಿತ್ತು ಅವನಿಗೆ. ಅವಳನ್ನು ತನ್ನ ಬಲಿಷ್ಠ ಕೈಗಳಿಂದ ಹಿಡಿದೆತ್ತಿ ಎಲ್ಲರೂ ಇರುವಲ್ಲಿಗೆ ಕರೆತಂದಿದ್ದ. ಎಲ್ಲರೂ ಅವರಿಬ್ಬರನ್ನು ಸುತ್ತುವರೆದು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳತೊಡಗಿದ್ದರು. ಅಲ್ಲಿ ನಡೆದ ಎಲ್ಲಾ ವಿಷಯ ತಿಳಿಸಿ ಮಠದ ಗುರುಗಳನ್ನು ಕರೆತಂದು ತೋರಿಸಿದರು. ಅವರು ಗಿಡಮೂಲಿಕೆ ಔಷಧಿಯನ್ನು ಕೊಟ್ಟು ರಾತ್ರಿ ನಿದ್ದೆ ಮಾಡದಂತೆ ಎಚ್ಚರ ವಹಿಸಿ ಅಂತ ಹೇಳಿ ಅಲ್ಲಿಂದ ತೆರಳಿದರು. ಈಗ ನಂದಿನಿ ನಿದ್ದೆ ಮಾಡದಂತೆ ಎಚ್ಚರ ವಹಿಸುವುದು ಎಲ್ಲರ ಕರ್ತವ್ಯ. ಅವಳು ನಿದ್ದೆ ಹೋಗದಂತೆ ಅವಳ ಗಮನ ಬೇರೆಡೆ ಸೆಳೆಯಲು ಫೈರ್ ಕ್ಯಾಂಪ್ ಹಾಕಿ ಗೇಮ್ಸ್, ಸಾಂಗ್ಸ್, ಡ್ಯಾನ್ಸ್ ಅಂತ ಎಂಜಾಯ್ ಮಾಡಿದರು. ಅವರ ಜೊತೆ ನಂದಿನಿಯೂ ಸೇರಿದಳು. ಸಮಯ ಸದ್ದಿಲ್ಲದಂತೆ ಸರಿಯಿತು. ಬೆಳಗ್ಗೆ ಎಲ್ಲರೂ ರೆಡಿಯಾಗಿ ಪುನಃ ದೇವರ ದರ್ಶನ ಪಡೆದು ತದನಂತರ ಮಠದ ಗುರುಗಳ ಆಶೀರ್ವಾದ ಪಡೆದರು.
ಹಾಗೆ ಒಂದು ಗ್ರೂಪ್ ಸೆಲ್ಫಿ ತೆಗೆದು ಎಲ್ಲರೂ ಊರಿಗೆ ವಾಪಸ್ಸಾಗಿದ್ದರು. ಮನೆಗೆ ಬಂದ ನಂದಿನಿ ಸುಸ್ತಾಗಿ ಸೋಫಾದ ಮೇಲೆ ಹೊರಗಿದ್ದಳು. ಕಾಂಚನ ಅವರು ಮಗಳನ್ನು ಕಂಡಿದ್ದೆ. ಪುಟ್ಟ, ಏನು ಇಷ್ಟು ಸುಸ್ತಾಗಿದೆಯಾ? ಕೈಕಾಲು ಮುಖ ತೊಳ್ಕೊಂಡ್ ಬಾ, ಏನಾದ್ರೂ ತಿಂದು ರೆಸ್ಟ್ ಮಾಡು. ಕಾಳಜಿಯಿಂದ ಮಗಳ ತಲೆ ನೆವರಿಸಿ ಹೇಳಿದ್ದರು. ಅಮ್ಮ, ನಿನಗೇನಾಯ್ತು ಗೊತ್ತಾ? ನಂದಿನಿ ಇಂದಿನ ದಿನ ನಡೆದ ಘಟನೆಯನ್ನು ಎಳೆಯಾಗಿ ತಾಯಿಯ ಮುಂದೆ ಬಿಚ್ಚಿಟ್ಟಿದ್ದರು. ಅವಳ ಮಾತು ಕೇಳುತ್ತಿದ್ದ ಕಾಂಚನ ಅವರು ಗಾಬರಿಯಿಂದ ಮಗಳನ್ನು ಪರಿಶೀಲಿಸಿದ್ದರು. ಪುಟ್ಟ, ಬಾ, ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ಅದಕ್ಕೇನಾ ನೀನು ಇಷ್ಟು ಸುಸ್ತಾಗಿರೋದು? ಅಮ್ಮ ಅಮ್ಮ, ಐಮ್ ಫೈನ್, ನನಗೇನೂ ಆಗಿಲ್ಲ. ಅನುರಾಗ್ ಸರಿಯಾದ ಟೈಮ್ಗೆ ಅಲ್ಲಿ ಬಂದು ನನ್ನನ್ನು ಕಾಪಾಡಿದ. ಇಲ್ಲ ಅಂದಿದ್ರೆ ನೀನನ್ನ ಫೋಟೋದಲ್ಲಿ ನೋಡ್ಬೇಕಾಗಿತ್ತು. ಬಿಟ್ಟು ಅನ್ನೋ ಬಂಗಾರ, ಯಾಕೆ ಹಾಗೆಲ್ಲ ಹೇಳ್ತಿದೀಯಾ? ನಾವು ನಂಬಿರೋ ಆ ದೇವರು ಯಾವತ್ತೂ ನಮ್ಮ ಕೈ ಬಿಡಲ್ಲ. ಅನುರಾಗ್ ರೂಪದಲ್ಲಿ ಬಂದು ದೇವರೇ ನಿನ್ನನ್ನ ಕಾಪಾಡಿದ ನೋಡು. ಆ ಪರಿಸ್ಥಿತಿಯಲ್ಲಿ ಅನುರಾಗ್ ಇಲ್ಲದಿದ್ದರೆ ನನ್ನ ಗತಿ ಏನಾಗುತ್ತಿತ್ತೋ ಎಂದು ನೆನೆದವಳು ಒಮ್ಮೆ ಸಣ್ಣಗೆ ಕಂಪಿಸಿದಳು. ಪುಟ್ಟ, ಒಂದ್ಸಲ ಅನುರಾಗ್ನ ಮನೆಗೆ ಕರ್ಕೊಂಡ್ಬಾರೋ. ಯಾವಾಗ್ಲೂ ನಿನ್ನ ಬಾಯಲ್ಲಿ ಅವನ ಬಗ್ಗೆ ಕೇಳಿದ್ದಷ್ಟೇ ಬಿಟ್ರೆ ಅವನನ್ನ ನೋಡೇ ಇಲ್ಲ. ಅಮ್ಮ, ಎಕ್ಸಾಮ್ಸ್ ಮುಗಿದ್ಮೇಲೆ ಒಂದಿನ ಕರ್ಕೊಂಡು ಬರ್ತೀನಿ, ಓಕೆ? ಸರಿ ಎಂದು ಮಗಳ ಆರೈಕೆಯಲ್ಲಿ ತೊಡಗಿದರು ಕಾಂಚನ. ಅನುರಾಗ್ ಯಾಕೆ ಅಷ್ಟು ಪ್ಯಾನಿಕ್ ಆಗಿದ್ದ? ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದು ನೋಡಿ ಅವನ ಕಣ್ಣಲ್ಲಿ ಯಾಕೆ ನೀರು ತುಂಬಿಕೊಂಡಿತ್ತು? ರಾತ್ರಿ ಇಡೀ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನಿದ್ದೆ ಮಾಡದೆ ಇರೋ ಹಾಗೆ ಗಮನ ಕೊಟ್ಟ, ಕಾಳಜಿ ವಹಿಸಿದ. ನಾನು ನೋವಿನಲ್ಲಿದ್ದದ್ದು ಕಂಡು ಅವನು ನನಗಿಂತ ಜಾಸ್ತಿ ನೋವು ಪಡ್ಬಿಟ್ಟ. ಎಷ್ಟು ಒಳ್ಳೆಯವನು ಅಲ್ವಾ ನನ್ನನಿ. ಅವನು ನನ್ನ ಬೆಸ್ಟ್ ಫ್ರೆಂಡ್. ನನ್ನ ನೋವು ತನ್ನದು ಅನ್ನೋ ಅಷ್ಟು ಇಷ್ಟಪಡ್ತಾನೆ ನನ್ನನ್ನು. ಐ ಆಮ್ ಲಕ್ಕಿ ಟು ಹ್ಯಾವ್ ಎ ಫ್ರೆಂಡ್ ಲೈಕ್ ಹಿಮ್ ಎಂದು ತನ್ನದೇ ದಿಕ್ಕಿನಲ್ಲಿ ಯೋಚಿಸಿದಳೇ ವಿನಃ ಅವನು ತನ್ನನ್ನು ಪ್ರೀತಿಸುತ್ತಿರಬಹುದು ಅನ್ನುವ ಕಲ್ಪನೆ ಸಹ ಅವಳಿಗೆ ಬಂದಿರಲಿಲ್ಲ. ಕೆಲ ದಿನಗಳಲ್ಲಿ ಅವರ ಎಕ್ಸಾಮ್ಸ್ಗಳು ಪ್ರಾರಂಭವಾದವು. ಎಲ್ಲರೂ ಎಕ್ಸಾಮ್ಸ್ನ ತಯಾರಿಯಲ್ಲಿ ಮುಳುಗಿದ್ದರು. ಅಂತೂ ಪರೀಕ್ಷೆಗಳು ಮುಗಿದು ಎಲ್ಲರೂ ಉತ್ತಮ ಅಂಕಗಳೊಂದಿಗೆ ಪಾಸಾಗಿ ಈಗ ಫೈನಲ್ ಇಯರ್ ತಲುಪಿದ್ದರು. ಅಂದು BBM ಫೈನಲ್ ಇಯರ್ನ ಮೊದಲ ದಿನ. ಕ್ಯಾಂಟೀನ್ನಲ್ಲಿ ಕುಳಿತಿದ್ದ ನಂದಿನಿ ಇದೇ ತರಹದ ಸಂದರ್ಭದಲ್ಲಿ ಅನುರಾಗ್ನ ಜೂನಿಯರ್ ಅನ್ಕೊಂಡು ರ್ಯಾಗ್ ಮಾಡೋಕೆ ಹೋಗಿ ಎಡವಟ್ಟು ಮಾಡಿದ್ದನ್ನು ನೆನೆಸಿಕೊಂಡು ಮುಗಳ್ನಗುತ್ತಾ ಕೂತಿದ್ದಳು. ಅವಳ ಪಕ್ಕ ಬಂದು ಕುಳಿತ ಅನುರಾಗ್, ಏನಂದು, ಏನು ಒಬ್ಬೊಬ್ಳೆ ನಗ್ತಾ ಇದೆಯಾ? ಪ್ರಶ್ನಿಸಿದ್ದ. ಏನಿಲ್ಲ, ಹೀಗೆ ಸುಮ್ಮನೆ ಏನೋ ನೆನಪಾಯ್ತು ಅಷ್ಟೇ ಎಂದು ಮಾತು ಮರೆಸಿದ್ದಳು. ಅಷ್ಟರಲ್ಲಿ ಹುಡುಗಿಯೊಬ್ಬಳು ಇವರ ಬಳಿ ನಡೆದು ಬಂದಿದ್ದಳು. ಹಾಯ್ ಗಾಯ್ಸ್, ಐ ಆಮ್ ಅಮೃತ, ಫಸ್ಟ್ ಇಯರ್ ಸ್ಟೂಡೆಂಟ್. ತಾನೇ ಬಂದು ಪರಿಚಯ ಮಾಡಿಕೊಂಡಿದ್ದಳು. ಅನುರಾಗ್ ನಂದಿನಿ ಕೂಡ ಅವಳತ್ತ ಸ್ನೇಹದ ನಗು ಬೀರಿದ್ದರು. ಅಂದಿನಿಂದ ಅಮೃತ ಕೂಡ ಆಗಾಗ ಇವರೊಂದಿಗೆ ಕ್ಯಾಂಟೀನ್ ಕಾರಿಡಾರ್ನಲ್ಲಿ ಕಾಣಿಸುತ್ತಿದ್ದಳು. ಈ ನಡುವೆ ಅದೇಕೋ ಅವಳು ಅನುರಾಗ್ನತ್ತ ವಿಶೇಷ ಗಮನ ಹರಿಸುವುದು ನಂದಿನಿಯ ಗಮನಕ್ಕೆ ಬಂದರೂ ಅವಳದನ್ನು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ. ಅಸೈನ್ಮೆಂಟ್, ಆ ಡೌಟ್ ಈ ಡೌಟ್ ಎಂದು ಯಾವಾಗಲೂ ಅನುರಾಗ್ನ ಹಿಂದೆ ಮುಂದೆ ಸುಳಿಯುತ್ತಿದ್ದವಳ ಕಂಡು ನಂದಿನಿಯಲ್ಲಿ ಸ್ತ್ರೀ ಸಹಜ ಅಸೂಯೆ ಒಂದು ಮೊಳಕೆ ಹೊಡೆದಿತ್ತು. ಕಾರಣ ಅವಳಿಗೆ ಸ್ಪಷ್ಟವಾಗಿ ತಿಳಿದಿರಲಿಲ್ಲ. ಆದರೂ ಅನುರಾಗ್ ತನ್ನ ಬೆಸ್ಟ್ ಫ್ರೆಂಡ್, ಅದಕ್ಕೆ ಅಮೃತಾಗೆ ಅವನು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ತನಗೆ ಇನ್ಸೆಕ್ಯೂರ್ ಫೀಲ್ ಕೊಡ್ತಾ ಇದೆ ಎಂದು ತನ್ನನ್ನು ತಾನು ಸಮಾಧಾನ ಪಡಿಸಿಕೊಂಡಿದ್ದಳು. ಅದೊಂದು ದಿನ ಅಮೃತ ಬಹಳ ಸಂತೋಷದಿಂದ ತನ್ನತ್ತ ಬರುವುದನ್ನು ಕಂಡವಳಿಗೆ ಕುತೂಹಲ ಉಂಟಾಗಿತ್ತು. ನಂದಿನಿ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಎನಿಥಿಂಗ್ ಸ್ಪೆಷಲ್? ಯಸ್, ಬಟ್ ಇಟ್ಸ್ ಆ ಸೀಕ್ರೆಟ್. ಆದರೂ ನಿನಗೆ ಹೇಳ್ತೀನಿ, ಬಿಕಾಸ್ ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಹೋ ಸರಿ, ಅದೇನೋ ಅಂತ ಹೇಳು. ಹೇಳೋಕ್ಕಿಂತ ಮೊದಲು ನಾನು ಏನೋ ಕೇಳ್ತೀನಿ, ನೀನು ನಿಜ ಹೇಳಬೇಕು. ಸರಿ, ಏನದು ಕೇಳು. ಡು ಯು ಲವ್ ಅನುರಾಗ್? ಎಸ್ ಎಂದಳು ನಂದಿನಿ. ಅಮೃತಾಳ ಮುಖ ಇಳಿದು ಹೋಗಿತ್ತು. ಅವಳಿದ್ದನ್ನು ನಿರೀಕ್ಷಿಸಿ ಇರಲಿಲ್ಲ. ಅವಳ ಉತ್ಸಾಹವೆಲ್ಲ ಜರನೆ ಇಳಿದೇ ಹೋಗಿತ್ತು. ನಂದಿನಿ ನಗುತ್ತಾ, ಒಬ್ಬ ಒಳ್ಳೆಯ ಗೆಳೆಯನಾಗಿ ನಾನು ಅನುರಾಗ್ನ ಇಷ್ಟಪಡ್ತೀನಿ. ನೀನು ಅನ್ಕೊಂತ ಇರೋ ತರಹ ಏನೂ ಇಲ್ಲ. ಅದು ಸರಿ, ನೀನ್ಯಾಕೆ ಇದನ್ನೆಲ್ಲ ಕೇಳ್ತಾ ಇದೀಯಾ? ಏನು ಸಮಾಚಾರ? ಅದು ನಂದಿನಿ, ಐ ಲವ್ ಅನುರಾಗ್. ಯಾಕೋ ಅವನೇ ನನಗೆ ಸರಿಯಾದವನು ಅನಿಸ್ತಾ ಇದೆ. ಅನುರಾಗ್ಗೆ ಪ್ರಪೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಶ್ ಮಿ ಲಕ್. ಅಮೃತಾಳ ಮಾತು ಹೇಗೋ ಅವಳಿಗೆ ರುಚಿಸಲಿಲ್ಲ. ಇದೆಯಲ್ಲಿ ಏನೂ ವಿವರಿಸಲಾಗದ ವೇದನೆ.
ಯಾರೋ ತನ್ನಿಂದ ಏನನ್ನೋ ಕಸಿದುಕೊಂಡ ಭಾವ. ಅನುರಾಗ್ ಪಕ್ಕ ಅಮೃತಾಳನ್ನು ಕಲ್ಪಿಸಿಕೊಳ್ಳಲಾದಳು. ಅಮೃತ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಬಟ್ ಐ ಥಿಂಕ್ ನೀನು ಅನುರಾಗ್ಗೆ ಪ್ರಪೋಸ್ ಮಾಡೋದಕ್ಕಿಂತ ಮೊದಲು ಅವನ ಬಗ್ಗೆ ಸರಿಯಾಗಿ ತಿಳ್ಕೊ. ಐ ಮೀನ್, ಅವನಿಗೆ ನಿನ್ನ ಮೇಲೆ ಆ ತರಹ ಭಾವನೆ ಇದೆಯೋ ಇಲ್ವೋ? ಡೋಂಟ್ ವರಿ ನಂದಿನಿ, ಅದೆಲ್ಲ ನಾನು ನೋಡ್ಕೋತೀನಿ. ನನಗೆ ಭಯ ಇದ್ದಿದ್ದು ಎಲ್ಲಾದರೂ ನೀನು ಅವನನ್ನು ಪ್ರೀತಿಸ್ತಾ ಇದೀಯಾ ಅಂತ. ಹೀಗೆ ಸಮಾಧಾನ ಆಯಿತು. ಆದರೂ ಇಷ್ಟು ದಿನದಲ್ಲಿ ನಿನಗೆ ಯಾವತ್ತೂ ಅವನ ಮೇಲೆ ಪ್ರೀತಿ ಹುಟ್ಟಲಿಲ್ಲ ಅಂದರೆ ಆಶ್ಚರ್ಯನೇ. ಅನುರಾಗ್ನ ಅರಸುತ್ತಾ ಅಮೃತ ಹೊರಟು ಹೋಗಿದ್ದಳು. ಇತ್ತ ನಂದಿನಿಯ ಮನಸ್ಸು ದ್ವಂದ್ವಕ್ಕೆ ಬಿದ್ದಿತ್ತು. ಪಾರ್ಕಿನಲ್ಲಿ ಅಮೃತಾಳ ಕಣ್ಣಿಗೆ ಬಿದ್ದಿದ್ದ ಅನುರಾಗ್ ಸುತ್ತಲೂ ಯಾರೂ ಇಲ್ಲದ್ದನ್ನು ಗಮನಿಸಿ ತನ್ನ ಪ್ರೇಮವನ್ನು ಅವನ ಮುಂದೆ ನಿವೇದಿಸಿಕೊಳ್ಳಲು ಮುಂದಾಗಿದ್ದಳು. ಅನುರಾಗ್, ನಾನು ನಿನ್ನತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇ ಅಮೃತ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇವತ್ತು. ಏನ್ ಸಮಾಚಾರ? ಅಮೃತಾಳ ಮುಖ ಕೆಂದಾವರಿಯಂತೆ ಹರಳಿತ್ತು. ತಾನು ಪ್ರೀತಿಸುವ ಹುಡುಗನ ಬಾಯಿಂದ ತನ್ನ ಪ್ರಶಂಸೆ ಕೇಳಿದಾಗ ಯಾವುದೇ ಹುಡುಗಿಯಾದರೂ ಸಂಭ್ರಮಿಸುವುದು ಸಹಜವೇ. ಅಮೃತಾಳು ಇದಕ್ಕೆ ಹೊರತಾಗಿರಲಿಲ್ಲ. ಅನುರಾಗ್ ಹೊಗಳಿದ್ದನ್ನು ಕೇಳಿದವಳಿಗೆ ಸ್ವರ್ಗಕ್ಕೆ ಮೂರೇ ಗೇಣು ಎಂಬಂತಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಈಗಲೇ ಇವನಿಗೆ ತನ್ನ ಮನದ ಮಾತನ್ನು ಹೇಳಿಬಿಡಬೇಕೆಂದು ನಿರ್ಧರಿಸಿದಳು. ಅನುರಾಗ್, ಅದು ನಾನು ಎನ್ನುತ್ತಿದ್ದಂತೆ, ಅನುರಾಗ್, ಏನೋ ಹೇಳಬೇಕು ಅಂದ್ಯಲ್ಲ, ಏನು ವಿಷಯ ಹೇಳೋ? ಏನಾದರೂ ಹೇಳಬೇಕಾಗಿತ್ತಾ? ಅನುರಾಗ್, ಅದು ಅದು ಐ ಡೋಂಟ್ ನೋ ಯಾಕೆ, ಹೀಗೆ, ಯಾವಾಗ ಅಂತ. ಬಟ್ ಐ ಲವ್ ಯು ಅನುರಾಗ್. ಐ ಲವ್ ಯು ಅ ಲಾಟ್. ನನ್ನ ಜೀವನದಲ್ಲಿ ತುಂಬಾನೇ ಹಚ್ಕೊಂಡಿರೋ ವ್ಯಕ್ತಿ ನೀನಾಗ್ಬಿಟ್ಟಿದೀಯಾ. ಅದು ಹೇಗೆ ನನಗೆ ಇಷ್ಟ ಆದೆಯೋ ಗೊತ್ತಿಲ್ಲ. ಬಟ್ ನೀನು ಅಂದರೆ ನನಗೆ ಹುಚ್ಚು ಹಿಡಿಸುವಷ್ಟು ಇಷ್ಟ ಅನುರಾಗ್. ಐ ಲವ್ ಯು. ಅಮೃತಾಳ ಭಾವನೆಗಳ ಬಗ್ಗೆ ಸುಳಿವಿಲ್ಲದ ಅನುರಾಗ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಾನೆ ತಿಳಿಯಲಿಲ್ಲ. ಆಗ ಅನುರಾಗ್, ನಿನಗೆ ಆನ್ಸರ್ ಮಾಡೋಕ್ಕೂ ಮೊದಲು ನಾನು ನಿನಗೆ ನನ್ನ ಬಗ್ಗೆ ಸಂಪೂರ್ಣವಾಗಿ ಹೇಳಬೇಕು ಅನಿಸ್ತಿದೆ. ಅಮೃತ, ನಾನು 3rd ಸೆಮ್ಗೆ ಈ ಕಾಲೇಜಿಗೆ ಬಂದು ಜಾಯ್ನ್ ಆಗಿದ್ದು. ಅದು ಮೊದಲು ನನ್ನ ಲೈಫಲ್ಲಿ ನಡೆದಿದ್ದನ್ನು ನಿನಗೆ ಹೇಳ್ತೀನಿ. ಆಮೇಲೆ ನೀನು ಏನು ಹೇಳ್ತೀಯೋ ಹಾಗೆ ಮಾಡೋಣ. ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ 1 ವಾರ ಇತ್ತು. ರೂಮಲ್ಲಿ ಸುಮ್ಮನೆ ಕುತ್ಕೊಂಡು ಬೋರ್ ಆಗ್ತಾ ಇತ್ತು. ಅದಕ್ಕೆ 1 ರೌಂಡ್ ಸುತ್ಕೊಂಡು ಬರೋಣ ಅಂತ ಹೀಗೆ ಹೋಗ್ತಾ ಇರೋವಾಗ ದೇವಸ್ಥಾನ ಕಾಣಿಸ್ತು. ಅಲ್ಲಿ ಒಂದು ಹುಡುಗಿ ಹೊರಗಡೆ ಕೂತಿದ್ದ ಒಬ್ಬ ಭಿಕ್ಷುಕಿ ಮತ್ತೆ ಅವಳ ಮಗುಗೆ ನೈವೇದ್ಯಕ್ಕೆ ಅಂತ ತಂದಿದ್ದ ತಿಂಡಿನ ಕೊಟ್ಲು. ನಾನು ಕುತೂಹಲದಿಂದ ಮುಂದೇನು ಮಾಡ್ತಾಳೋ ನೋಡೋಣ ಅಂತ ಅಲ್ಲೇ ನಿಂತಿದ್ದೆ. ಅವಳು ಒಳಗೆ ಹೋಗಿ ದೇವರಿಗೆ ಕೈ ಮುಗಿದು ಆಚೆ ಬಂದಾಗ ಅವಳ ಫ್ರೆಂಡ್ ಮನೆಗೆ ಹೋದ್ಮೇಲೆ ಅಮ್ಮ ಪ್ರಸಾದ ಎಲ್ಲಿ ಅಂದ್ರೆ ಏನಂತೀಯ ಅಂತ ಕೇಳಿದ್ಲು. ಅಮೃತ, ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಅವರ್ ಆನ್ಸರ್. ದೇವರಿಗೆ ನೈವೇದ್ಯ ಮಾಡಿದೆ ಅನ್ನೋದಕ್ಕಿಂತ ದೇವರು ಸೃಷ್ಟಿಸಿದ ಒಂದು ಜೀವಕ್ಕೆ ಸಹಾಯ ಮಾಡಿದೆ ಅಂದರೆ ನಮ್ಮಮ್ಮ ಖುಷಿ ಪಡ್ತಾರೆ. ಅವರು ಯಾವಾಗಲೂ ಹೇಳೋದು ಅದೇ, ನನಗೆ ಕಲಿಸಿರೋದು ಅದನ್ನೇ. ಯಾಕೋ ಅವಳು ಆ ಕ್ಷಣಕ್ಕೆ ತುಂಬ ಇಷ್ಟ ಆಗ್ಬಿಟ್ಲು. ಇಂತಹ ಹುಡುಗಿ ನನ್ನ ಬಾಳಲ್ಲೂ ಬರಲಿ ಅಂತ ದೇವರನ್ನು ಬೇಡ್ಕೊಂಡೆ. ಯಾರಿಗೋ ಅಷ್ಟು ಕಾಳಜಿ ಮಾಡೋ ಅವಳು ತನ್ನ ಹುಡುಗನ್ನ ಎಷ್ಟು ಪ್ರೀತಿಸಬಹುದು ಅನಿಸ್ತು. ಬೇರೆಯವರ ಸುದ್ದಿ ನಮ್ಗ್ಯಾಕೆ, ಸತ್ರೆ ಸಾಯ್ತಾರೆ ಅಂತ ಸುಮ್ಮನೆ ಉಳಿಯೋ ಕಾಲದಲ್ಲಿ ಇನ್ನೊಬ್ಬರಲ್ಲಿ ದೇವರ ಅಂಶ ಕಾಣ್ತಾ ಇನ್ನೊಬ್ಬರ ನೋವಿಗೆ ಸ್ಪಂದಿಸುವವರು ಎಷ್ಟು ಜನ ಇರ್ತಾರೆ? ಈ ಹಬ್ಬ ಹರಿದಿನಗಳಲ್ಲಿ ದೇವರಿಗೆ ಹಾಲಿನ ಅಭಿಷೇಕ, ನೈವೇದ್ಯ ಅಂತೆಲ್ಲ ಮಾಡೋದಕ್ಕಿಂತ ದೇವರ ಹೆಸರಿನಲ್ಲಿ ನಿರ್ಗತಿಕರಿಗೆ, ಅಸಹಾಯಕರಿಗೆ ಕೊಟ್ರೆ ಅವರಿಗೆ ಒಂದು ಹೊತ್ತು ಊಟ ಸಿಕ್ಕಿದ ಹಾಗೆ ಆಗಲ್ವಾ? ಯಾಕೆ ನಮ್ಮ ಜನ ಇಷ್ಟು ಸಿಂಪಲ್ ವಿಷಯವನ್ನು ಅರ್ಥ ಮಾಡ್ಕೊಳ್ಳಲ್ಲ? ಭಕ್ತಿ ಅನ್ನೋದು ಮನಸ್ಸಲ್ಲಿರಬೇಕು. ಪ್ರದಕ್ಷಿಣಕ್ಕಿಡುವ ಭಕ್ತಿ ಡಾಂಬಿಕತೆ ಅಂತ ಕರೆಸಿಕೊಳ್ಳುತ್ತೆ. ಈಗ ಇಡೀ ವಿಶ್ವ ತನ್ನ ಅತ್ಯಂತ ಕಷ್ಟದ ಸಮಯವನ್ನು ಎದುರಿಸುತ್ತಿದೆ. ಮನುಷ್ಯರಾಗಿ ನಮ್ಮ ಕರ್ತವ್ಯ ನಮ್ಮ ಅಕ್ಕಪಕ್ಕದವರು 2 ಹೊತ್ತು ಊಟ ಮಾಡ್ತಾ ಇದ್ದಾರಾ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳುವುದು. ಇಲ್ಲದಿದ್ದಲ್ಲಿ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇಂತಹ ವಿಪತ್ತಿನ ಸಂದರ್ಭದಲ್ಲಿ ಮನುಷ್ಯತ್ವ ತೋರಿಸಿ. ಬರೀ ವಾಟ್ಸಾಪ್ ಸ್ಟೇಟಸ್ ಹಾಕೋದಲ್ಲ, ಅದನ್ನ ಕಾರ್ಯರೂಪಕ್ಕೆ ತರುವ ಪ್ರಯತ್ನ ಮಾಡಿ. ಇದು ನನ್ನ ವಿನಂತಿ. ಕಾಲೇಜ್ ಫಸ್ಟ್ ಡೇ ಆ ಹುಡುಗಿ ನನ್ನ ಕಣ್ಮುಂದೆ ಇದ್ಲು. ಕಾರಣಾಂತರಗಳಿಂದ ಅವಳ ಮೇಲೆ ತುಂಬ ಸಿಟ್ಟು ಮಾಡಿಕೊಂಡಿದ್ದೆ. ಬಟ್ ಅವಳ ಆ ಮಗುವಿನ ಮನಸ್ಸು ತಪ್ಪು ಮಾಡಿದಾಗ ಮುದ್ದಾಗಿ ಸಾರಿ ಕೇಳೋ ರೀತಿ, ಮುನಿಸಿಕೊಂಡಾಗ ಮುಖ ಊದಿಸಿಕೊಳ್ಳೋದು, ಖುಷಿಯಾದಾಗ ಅವಳ ಮಿನುಗೋ ಆ ಕಣ್ಣುಗಳಲ್ಲಿ ಮುಳುಗಿ ಹೋಗ್ತೀನೇನೋ ಅನ್ನಿಸಿಬಿಡುತ್ತೆ.
ಆ ತುಂಟ ಹುಡುಗಿಯಲ್ಲಿ ಒಬ್ಬ ವಾತ್ಸಲ್ಯಮಯಿ ತಾಯಿ ಇದ್ದಾಳೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಮೃತ. ಚಿಕ್ಕ ವಯಸ್ಸಿನಿಂದಾನು ಒಂಟಿಯಾಗಿ ಬೆಳೆದವನು ನಾನು. ಮಾವ ಇದ್ರೂ ಅವರು ದೂರಾನೇ ಇದ್ದಿದ್ರಿಂದ ಅನಾಥ ಅನ್ನೋ ಕೊರಗು ನನ್ನನ್ನು ಯಾವತ್ತೂ ಕಾಡ್ತಾನೆ ಇತ್ತು. ಅವಳು ತೋರಿಸೋ ಇಡೀ ಪ್ರೀತಿ ಕಾಳಜಿ ಜೀವನಕ್ಕೆ ಇಷ್ಟು ಸಾಕು ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಐ ಲವ್ ಯು ಅನ್ಬೇಕು ಅನ್ಸುತ್ತೆ, ಬಟ್ ಆಗ್ತಿಲ್ಲ. ಹೀಗೇಳು, ಏನ್ ಮಾಡ್ಲಿ ಅಂತ. ನನ್ನ ಪ್ರೀತಿನ ಉಳಿಸ್ಕೊಳ್ಳ ಅಥವಾ ನಿನ್ನ ಪ್ರೀತಿಗೆ ಬೆಲೆ ಕೊಡ್ಲಾ? ನಿನ್ನ ಭಾವನೆಗಳಿಗೆ ನಾನು ಬೆಲೆ ಕೊಡ್ತೀನಿ. ಒಬ್ಬ ಸ್ನೇಹಿತನಾಗಿ, ನಿನಗೆ ಒಬ್ಬ ಗೈಡ್ ಆಗಿ, ಹಿತೈಷಿಯಾಗಿ ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೇ ಇರ್ತೀನಿ ಅಮೃತ. ತನ್ನ ಮಾತು ಮುಗಿಸಿ ಅವಳತ್ತ ನೋಡಿದ್ದ ಅನುರಾಗ್. ಅಮೃತಾಳ ಕಂಗಳಲ್ಲಿ ನೀರು ತುಂಬಿತ್ತು. ಕಣ್ಣೊರೆಸಿಕೊಂಡವಳು, ಆ ಹುಡುಗಿ ನಂದಿನಿ ಅಲ್ವಾ ಎಂದು ಕೇಳಿದ್ದಳು. ಹೌದು ಎನ್ನುವಂತೆ ತಲೆಯಾಡಿಸಿದ್ದನವನು. ಕಿರುನಕ್ಕ ಅಮೃತ, ನಿಮ್ಮಿಬ್ಬರದು ಮೇಡ್ ಫಾರ್ ಈಚ್ ಅದರ್ ಪೇರ್. ಯು ಬೋತ್ ಲುಕ್ ಪರ್ಫೆಕ್ಟ್ ಟುಗೆದರ್. ನಾನು ನಂದಿನಿ ಹತ್ರ ಕೇಳಿದಾಗ ಅವಳು ಒಬ್ಬ ಒಳ್ಳೆಯ ಗೆಳೆಯನ ರೂಪದಲ್ಲಿ ನಿನ್ನನ್ನು ಇಷ್ಟಪಡ್ತೀನಿ ಅಂದ್ಲು. ಬಟ್ ಅನುರಾಗ್, ಅವಳ ಕಣ್ಣಲ್ಲಿ ನಿನ್ನ ಮೇಲಿನ ಕಾಳಜಿ, ಅಕ್ಕರೆ, ಒಲವು ಕಾಣುತ್ತೆ. ಐ ಆಮ್ ಶ್ಯೂರ್ ಆದಷ್ಟು ಬೇಗ ನಿನ್ನ ಪ್ರೀತಿ ಅವಳಿಗೆ ಅರ್ಥ ಆಗುತ್ತೆ. ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅಮೃತ. ಹೆಮ್ಮೆಯಿಂದ ಹೇಳ್ಕೊತೀನಿ, ನೀನು ನನ್ನ ಫ್ರೆಂಡ್ ಅಂತ. ಅನುರಾಗ್, ಲೈಫ್ ಲಾಂಗ್ ನಿನಗೆ ಒಬ್ಬ ಒಳ್ಳೆಯ ಸ್ನೇಹಿತೆಯಾಗಿರ್ತೀನಿ. ಆ್ಯಸ್ ಎ ಫ್ರೆಂಡ್ ಒಂದ್ಸಲ ನಿನ್ನ ಹಗ್ ಮಾಡ್ಲಾ ಪ್ಲೀಸ್? ಅಮೃತನ ತಬ್ಬಿಕೊಂಡವನು ಅವಳ ತಲೆ ನೆವರಿಸಿದ್ದ. ಅದು ಅಕ್ಕರೆಯ ಅಪ್ಪುಗೆಯಾಗಿತ್ತು. ಇತ್ತ ಅನುರಾಗ್ನ ಹುಡುಕಿ ಬಂದ ನಂದಿನಿ ಇಬ್ಬರೂ ಏನೂ ಮಾತಾಡ್ತಾ ಇದ್ದಿದ್ದರಿಂದ ದೂರವೇ ನಿಂತಿದ್ದಳು. ಕೊನೆಯಲ್ಲಿ ಅಮೃತ ಕಣ್ಣೊರೆಸಿಕೊಂಡಿದ್ದು, ಅನುರಾಗ್ನ ತಬ್ಬಿಕೊಂಡಿದ್ದು ನೋಡಿದವಳಿಗೆ ಏನೋ ಹೇಳಿಕೊಳ್ಳಲಾಗದ ಸಂಕಟವಾಗಿತ್ತು. ಅನುರಾಗ್ ಅವಳ ಪ್ರಪೋಸಲ್ನ ಒಪ್ಕೊಂಡ್ಬಿಟ್ನಾ ಅನ್ನೋ ಆತಂಕ ಅವಳಿಗೆ. ಇಬ್ಬರೂ ತನ್ನತ್ತ ಬರುತ್ತಿದ್ದದ್ದನ್ನು ನೋಡಿ ತನ್ನ ಆತಂಕ ಮರೆಮಾಚುವಂತೆ ಏನಾಯ್ತೋ ತುಂಬ ಕ್ಯಾಜುಯಲ್ ಆಗಿ ಪ್ರಶ್ನಿಸಿದ್ದಳು. ಆಗ ಅನುರಾಗ್, ನಥಿಂಗ್, ನಾನು ಲೈಬ್ರರಿಗೆ ಹೋಗ್ತಾ ಇದ್ದೀನಿ, ನೀವಿಬ್ರು ಬರ್ತೀರಾ? ನಂದಿನಿ ಅಮೃತ ಇಬ್ಬರು ಇಲ್ಲ ಎನ್ನುವಂತೆ ಕತ್ತಾಡಿಸಿದ್ದರು. ಫೈನ್, ನಾನೊಬ್ಬನೇ ಹೋಗ್ತೀನಿ. ಅನುರಾಗ್ ಅತ್ತ ಹೋಗಿದ್ದೆ ನಂದಿನಿ ಅಮೃತಾಳ ಬಳಿ ಅವನು ಏನಂತ ಅಂತ ಕೇಳಿದ್ದಳು. ನಂದಿನಿ, ಒಬ್ಬ ಒಳ್ಳೆಯ ಫ್ರೆಂಡ್ ಆಗಿ ಅನುರಾಗ್ ನನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾನೆ. ನಾನು ಅಷ್ಟೇ, ಅವನಲ್ಲಿ ಒಬ್ಬ ಸ್ನೇಹಿತನನ್ನು ಕಾಣ್ತೀನಿ. ಸಮ್ವೇರ್ ಐ ಥಿಂಕ್ ಐ ಡೋಂಟ್ ಡಿಸರ್ವ್ ಹಿಮ್. ಅವನಷ್ಟು ಒಳ್ಳೆಯ ಹುಡುಗನ್ನ ಪಡೆಯೋ ಅರ್ಹತೆ ನನಗಿಲ್ಲ ಅನ್ಸುತ್ತೆ. ಅವಳ ಕಣ್ಣಿಂದ ನೀರು ಹರಿಯುತ್ತಲೇ ಇತ್ತು. ಅವಳನ್ನು ಹೇಗೆ ಸಮಾಧಾನ ಮಾಡಬೇಕು ಅನ್ನೋದು ತಿಳಿಯದೆ ನಿಂತಿದ್ದಳು ನಂದಿನಿ. ಅಮೃತಾಳ ಅಳು ಅವಳಿಗೆ ಬೇಜಾರಾದರೂ ಅನುರಾಗ್ ಅವಳ ಪ್ರೀತಿಯನ್ನು ಒಪ್ಪಿಕೊಳ್ಳದೆ ಇದ್ದಿದ್ದು ಅವಳಿಗೆ ನೆಮ್ಮದಿ ಎನಿಸಿತ್ತು. ಕಾರಣ ಮಾತ್ರ ಎಂದಿನಂತೆ ಅಸ್ಪಷ್ಟ. ಯಾಕೆ ನೀನು ಅಮೃತಾಳ ಪ್ರಪೋಸಲ್ ಒಪ್ಕೊಳ್ಳಿಲ್ಲ? ಅನುರಾಗ್ನ ತರಾಟೆಗೆ ತೆಗೆದುಕೊಳ್ಳುತ್ತಾ ಪ್ರಶ್ನಿಸಿದ್ದಳು ನಂದಿನಿ. ಶೂ ನಂದು, ಇದು ಲೈಬ್ರರಿ, ಕಿರ್ಚ್ಬೇಡ, ಅವಳ ಬಾಯಿ ಮುಚ್ಚುತ್ತಾ ಹೇಳಿದ್ದ. ಒಮ್ಮೆ ಇಬ್ಬರ ಕಂಗಳು ಬೆರೆತಿತ್ತು. ಆ ಕಣ್ಣುಗಳಲ್ಲಿದ್ದ ಆಕರ್ಷಣೆ, ಪರಸ್ಪರ ಅದೆಷ್ಟೋ ಕನಸುಗಳನ್ನು ವಿನಿಮಯಿಸಿಕೊಂಡಿದ್ದವು. ಮೊದಲು ಹೆಚ್ಚೆತ್ತಿದ್ದು ಅನುರಾಗ್. ನಂದು, ನನಗೆ ಅಮೃತಾಳ ಮೇಲೆ ಯಾವತ್ತೂ ಅಂತಹ ಭಾವನೆಗಳು ಬಂದಿಲ್ಲ. ಮೇ ಬಿ ಯಾವಾಗಲೂ ಬರೋದೂ ಇಲ್ಲ. ಅದನ್ನೇ ಅವಳಿಗೆ ಅರ್ಥ ಮಾಡಿಸಿದ್ದೀನಿ. ನಿನಗೂ ಎಕ್ಸ್ಪ್ಲೇನ್ ಮಾಡಬೇಕಾ ಈಗ? ಏನು ಮಹಾ ಎಕ್ಸ್ಪ್ಲೇನ್ ಮಾಡೋದು ನೀನು? ಪಾಪ, ಅವಳು ಎಷ್ಟು ಖುಷಿಯಿಂದ ನಿನಗೆ ತನ್ನ ಪ್ರೀತಿ ಹೇಳ್ಕೋಬೇಕು ಅಂತ ಬಂದಿದ್ಲು ಗೊತ್ತಾ? ಎಷ್ಟು ಹತ್ಲು ಅವಳು. ಯು ಆರ್ ರೂತ್ಲೆಸ್. ಥ್ಯಾಂಕ್ ಯು, ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ. ನಂಗೆ ಜಾಗದಲ್ಲಿ ನೀನಿದ್ದಿದ್ರೆ ಏನು ಮಾಡ್ತಾ ಇದ್ದೆ? ಬೇಡ, ಹೀಗೆ ನಾನೇ ನಿನ್ನ ಹತ್ರ ಬಂದು ಐ ಲವ್ ಯು ಅಂದರೆ ಒಪ್ಕೊಂಡ್ಬಿಡ್ತೀಯಾ? ಅವನೇನೋ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದ. ನಂದಿನಿ ಮಾತ್ರ ಅಲ್ಲೇ ನಿಂತು ಯೋಚನೆಗೆ ಬಿದ್ದಿದ್ದಳು. ಅವಳ ಅಂತರಾತ್ಮ ಕೂಗಿ ಕೂಗಿ ಒಪ್ಕೊಂಡ್ಬಿಡ್ತಿದ್ದೆ ಅನ್ನೋ ಉತ್ತರ ಕೊಡ್ತಾ ಇತ್ತು. ಬುದ್ಧಿ ಅವನು ನಿನ್ನ ಒಳ್ಳೆಯ ಫ್ರೆಂಡ್ ಅಂತಿದ್ರೆ, ಮನಸ್ಸು ಮಾತ್ರ ನಾನವನಿಗೆ ಸೋತಾಗಿದೆ ಎಂದುತ್ತರಿಸುತ್ತಿತ್ತು. ಬುದ್ಧಿ ಮತ್ತು ಮನಸ್ಸಿನ ನಡುವೆ ಮತ್ತೆ ಸಿಲುಕಿ ಬಿದ್ದಿದ್ದಳು ನಂದಿನಿ. ಇಷ್ಟು ಪ್ರೀತಿ ಇರುವ ಇವರ ಮಧ್ಯೆ ಬೆಳಕು ತಂದಿದ್ದಾದರೂ ಏನೋ? ಯಾಕೆ ಇವರಿಬ್ಬರು ದೂರ ಆದರು? ನಂದಿನಿ ಯಾಕೆ ಅನುರಾಗ್ನನ್ನು ದೂರ ಮಾಡಿಕೊಂಡಳು? ಅನುರಾಗ್ ನಂದಿನಿ ಮೇಲೆ ದ್ವೇಷ ಬೆಳೆಸಿಕೊಳ್ಳಲು ಕಾರಣವೇನು? ಕಾಯ್ದು ನಿರೀಕ್ಷಿಸಿ. ಭಾಗ 2 ಮುಂದುವರಿಯುತ್ತದೆ. ಭಾಗ 2ರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ
ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.